ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸದ್ಗುರು ಶ್ರೋತ್ರಿಯ ಬ್ರಹ್ಮನಿಷ್ಠ ಆರೂಢ ಚಕ್ರವರ್ತಿ ಶ್ರೀ 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 ಸಿದ್ಧಾರೂಢರ ಪಾದಾರವಿಂದಗಳಿಗೆ ಅನಂತ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಹಾಗೂ ಅವರ ಶಿಷ್ಯರಾಗಿ ನಿಜಗುಂಡ್ರ ಶಾಸ್ತ್ರವನ್ನೇ ಮೌನಿ ವೈಯಾಕರಣಿ ಎಂಬ ಶಿಷ್ಯರಲ್ಲಿ ಒಬ್ಬರಾದಂಥ ವೈಯಾಕರಣಿಯಾಗಿರುವಂಥ ಶಿವಪುತ್ರಪ್ತಾತ್ನವರು ಗುರುವಿನ ಆಜ್ಞೆಯನ್ನು ಪಾಲಿಸಿ ಜಗತ್ತಿಗೆಲ್ಲ ಜ್ಞಾನವನ್ನೇ ನೀಡಿದರು ವೈಯಾಕರಣಿಗಳಾಗಿ. ಅಂತಪ್ಪ ಆ ಜ್ಞಾನಿಗೆ ಶಿವಪುತ್ರಪ್ತಾತನವರಿಗೆ ನನ್ನ ಅನಂತ ವಂದನೆಗಳನ್ನು ಸಲ್ಲಿಸುತ್ತಾ ಹಾಗೂ ಈ ಕ್ಷೇತ್ರಾಧಿಪತಿಗಳಾದ ಉಭಯ ಗುರುಗಳು ಸಂಗಮೇಶ ಮತ್ತು ಮಹಾಂತೇಶ್ ಸದ್ಗುರುಗಳಿಗೆ ಅನಂತ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಹಾಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ನಮಗೆಲ್ಲ ಸತತವಾಗಿ 8-10 ವರ್ಷಗಳಿಂದ ಈ ನಿಜಗುಣರ ಅಥವಾ ಒಂದು ಶಾಸ್ತ್ರದ ವಿಚಾರವನ್ನು ನಮಗೆಲ್ಲ ತಿಳಿಸಿ ಹೋದಂಥ ಬಸವಾನಂದರ ಅಡಿದಾವರುಗಳಿಗೆ ಅನಂತ ನಮಸ್ಕಾರಗಳನ್ನು ತಿಳಿಸುತ್ತಾ ಮತ್ತು ಅದೇ ದಾರಿಯಲ್ಲಿ ನಡೆದು ನಮಗೆಲ್ಲ ನಿತ್ಯ ನಿಜ ಬೋಧೆಯನ್ನು ನೀಡುವಂಥ ಅಭಿನವ ನಿಜಗುಣಗುರುಗಳ ಪಾದಾರವಿಂದಕ್ಕೆ ಹಣೆಮಣಿದು ಇಲ್ಲಿ ಶಾಸ್ತ್ರ ಶ್ರವಣ ಮಾಡಲು ಬಂದ ಎಲ್ಲ ಭಕ್ತ ಸಮೂಹಕ್ಕೆ ವೈ ರಾಮಪ್ಪ ಹಾಗೂ ವೆಂಕಟೇಶ್ ಶರಣರು ಮಹಾಂತೇಶ ಎಲ್ಲ ಒಂದು ಸಹಭಾಗಿಗಳಿಗೆ ನನ್ನ ಅನಂತ ಮತ್ತು ಶರಣೆಯರಿಗೆ ನನ್ನ ಅನಂತ ವಂದನೆಗಳನ್ನು ಸಲ್ಲಿಸುತ್ತಾ ಶಾಸ್ತ್ರವನ್ನು ಪ್ರಾರಂಭಿಸೋಣ. ನಡೆದದ್ದು ನೀತಿ ಕ್ರಿಯಾಚಾರ್ಯ ಸ್ಥಳ. ಅದರಲ್ಲಿ ಒಳ್ಳೆಯದಲ್ಲ 8ನೇ ಪದ್ಯದಿಂದ ಸ್ವಲ್ಪ ಪ್ರಾರಂಭಿಸ್ ಮಾಡಿ ನಿನ್ನೆ ಅದನ್ನು ಪಲ್ಲವಿಯಲ್ಲಿ ಮಾತಾಡಿದ್ದೇವೆ. ಅದಕ್ಕೆ ಆ 8ನೇ ಪದ್ಯದಲ್ಲಿ ಏನು ಹೇಳ್ತಾರಂತಂದ್ರೆ, ನೋಡಪ್ಪ ಏನು ಬರಬೇಕು ಅದು ಬರೋದನ್ನ ಪ್ರಾರಬ್ಧಾಧೀನ, ಅದು ಯಾರಿಂದಲೂ ಹರಿಹರರು ತಡೆಯಲಾರ. ದೊರೆಯುವ ಫಲ ಮನುಷ್ಯನಿಗೆ ದೊರೆಯುವುದು, ಆದರೆ ಅದನ್ನು ಹರಿಹರರು ಸಹ ತಡೆಯಲಾರರು. ಅದಕ್ಕೆ ಅದು ಒಳ್ಳೇದು ಬರೆದಿದ್ರೂ ಬರ್ತದೆ, ಕೆಟ್ಟದ್ದು ಬರೆದಿದ್ರೂ ಬರ್ತದೆ. ಅದನ್ನು ನೀನು ಸರಿಯಾಗಿ ತಿಳ್ಕೊ. ನನಗೆ ಕಷ್ಟ ಬಂತು ಸುಖ ಬಂತು ಅಂತೇಳಿ ಹಿಗ್ಗೋದಾಗಲಿ, ಕಷ್ಟ ಬಂತ ಕುಗ್ಗೋದಾಗಲಿ ಈ ರೀತಿಯಾಗಿ ತಿಳ್ಕೊಂಡು ಜೀವನದಲ್ಲಿ ಜುಗುಪ್ಸೆ ಪಡಬೇಡ. ಅದಕ್ಕೆ ಅವು ಬರ್ತಾವಪ್ಪ ಹೋಗ್ತಾವೆ. ಉಯ್ಯಾಲೆ ಜೋಕಾಲಿ ಅಂತೇವಲ್ರಿ, ಒಂದು ಮ್ಯಾಲೆ ಇರ್ತದೆ ಒಂದು ಕೆಳಗೆ ಬರ್ತದೆ. ಆ ತೊಟ್ಟಿಲ ಚಕ್ರ ಒಂದು ಸಲ ಕೆಳಗಿರ್ತೇವೆ, ಒಂದು ಸಲ ಮ್ಯಾಲೆ ತಿರುಗಿ ಬರ್ತಿರ್ತದೆ. ಹಂಗೆ ಆಗ್ತಿರ್ತದೆ ಈ ಜೀವನ. ಅದ್ರ ಸಲುವಾಗಿ ನೀನು ಅದನ್ನು ಚಿಂತೆ ಮಾಡಬೇಡ, ವಿಚಾರ ಮಾಡಬೇಡ. ಅದನ್ನು ಬಂದಂಗೆ ನೀನು ಅದನ್ನು ಭೋಗಿಸುತ್ತಾ ಹೋಗು. ಹೇಗಾದರೂ ಮಾಡಿ ಆ ಗುರುನಾಥನ ಧ್ಯಾನದಲ್ಲಿ ಅವನು ಕೊಟ್ಟದ್ದು ಎಲ್ಲವೂ ಶಿವಾರ್ಪಣ ಅಂತೇಳಿ ತಿಳ್ಕೊಂಡು, ಆ ಸುಖ ಆಗಲಿ ದುಃಖ ಆಗಲಿ ಯಾವುದೇ ಬಂದರೆ ಎಲ್ಲವೂ ನಿಂದಪ್ಪ, ಎಲ್ಲವೂ ನಿಂದು ಅಂತೇಳಿ ತಿಳ್ಕೊಂಡು ಆ ರೀತಿ ನೀನು ಜೀವನವನ್ನು ನಡೆಸು, ಜೀವನ ಸಾರ್ಥಕ ಮಾಡ್ಕೋ. ವಿಚಾರ ಮಾಡಿ ಆ ಸದ್ಗುರುನಾಥನ ಹತ್ತಿರ ಹೋಗಿ ನೀನು ಒಂದು ಜ್ಞಾನದ ವಿಚಾರವನ್ನು ಅರಿತುಕೋ. ಈ ಮಾನವ ಜನ್ಮದ ಸಾರ್ಥಕತೆ ನೀ ಪಡ್ಕೋ ಅಂಥೇಳಿ ಹೇಳ್ತಾ ಈ ಪದ್ಯದಲ್ಲಿ ಏನು ಹೇಳ್ತಾರೆ ಅವರು, ಇನ್ನು ಕರ್ಮಗಳ ಫಲಗಳಾದ ಸುಖ ದುಃಖಗಳಲ್ಲಿ ಮನುಷ್ಯನು ಚಿಂತಿಸತಕ್ಕದ್ದಲ್ಲ ಎಂಬುದನ್ನು ಈ ಒಂದು ಮುಂದಿನ ಪದ್ಯದಿಂದ ಹೇಳ್ತಾರೆ. 8ನೇ ಪದ್ಯ. ಅದಕ್ಕೆ ಚಿಂತಿಸದಿರು ಸುಖ ದುಃಖದ ಎಡೆಯೋ ನೀನು ಇಂತು ತಿಳಿದ ಬಳಿಕ ಎಲೆ ಜೀವನೇ. ಯಾಕೆ ಚಿಂತೆ ಮಾಡ್ತೀಯಪ್ಪ ನೀನು? ಚಿಂತಿಸದಿರು, ಚಿಂತೆ ಮಾಡೋಕ್ಕೆ ಹೋಗಬೇಡ. ಸುಖ ದುಃಖ ಇವೆರಡರಲ್ಲಿ ನೀನು ಇಂತು ತಿಳಿದ ಬಳಿಕೆಲೆ ಜೀವನೇ ಅಂದರೆ, ಇಂತು ಅಂದ್ರೇನು, ಇಲ್ಲಿ ಕೆಳಗೆ ಒಂದು 2-3 ನುಡಿಯಲ್ಲಿ ಆ ಚಿಂತೆ ಸುಖ ದುಃಖಗಳ ಬಗ್ಗೆ ಯಾರ್ಯಾರಿಗೆ ಏನಾಯಿತು ಹೆಂಗಾಯಿತು ಅಂಥವರೆಲ್ಲ ಅದನ್ನು ಸಹನೆ ಮಾಡಿಕೊಂಡ್ರೋ ಇಲ್ಲೋ, ಅದನ್ನು ಅವರು ಎದುರಿಸಿದ್ರೋ ಇಲ್ಲವೋ ಅದನ್ನು ತಿಳ್ಕೊಂಡಾದರೂ ನೀ ಚಿಂತೆ ಮಾಡೋಕ್ಕೆ ಹೋಗಬೇಡ. ಸುಖ ದುಃಖದ ಎಡೆಯೊಳು ನೀನು ನಿಂತು ತಿಳಿದ ಬಳಿಕ ತೆಳಗೆ ಅವ್ರು ಹೇಳಿದಾರಲ್ಲ, ಅವ್ರು ಮಾಡಿದಾರಲ್ಲ, ಅದನ್ನು ಗೆದ್ದು ಪಾರಾಗಿದಾರಲ್ಲ,
ಆ ರೀತಿ ಪ್ರಯತ್ನ ಮಾಡೋಕ್ಕೆ ನೀನು ಯಾವಾಗಲೂ ಸದಾ ಪ್ರಯತ್ನದಲ್ಲಿ ಇರು. ಅದನ್ನು ನೀನು ಬರೀ ಚಿಂತೆ ಮಾಡ್ಕೊಂತ ಕೂಡ್ರಬೇಡ ಅಂತ ಹೇಳೋದಕ್ಕೆ ಇಲ್ಲೇ ತಿಳಿಸಿದರು. ಅದಕ್ಕೆ ನೋಡು, ಸುಖ ಪ್ರಾಪ್ತವಾಗಲೆಂಬುದು ಎಂಬೋ ಇಚ್ಛೆ ನಿನಗಿಲ್ಲದಿದ್ದರೂ ನಿನಗೆ ಬರತಕ್ಕ ಸುಖವಿದ್ದರೆ ತಾನಾಗೆ ಬಂದು ಭೋಗವನ್ನು ಕೊಡುತ್ತದೆ. ಅದು ನಿನಗೆ ಬರಬೇಕಂತಂದ್ರೆ ನಿನ್ನ ಜೀವನದಲ್ಲಿ ಅದು ಇತ್ತಂದರೆ, ನಿನ್ನ ಪ್ರಾರಬ್ಧದಲ್ಲಿ ಅದು ಇತ್ತಂದರೆ ಅದು ನಿನಗೆ ಸುಖ ಕೊಟ್ಟೇ ಹೋಗ್ತದೆ. ನೀವು ಅಲ್ಲೇ ಒಂದರೂ ಬಿಡೋದಿಲ್ಲ. ಅದು ಬೇಡಪ್ಪ ನನಗೇನು ಬೇಕಾಗಿಲ್ಲ, ಯಾವುದು ಬೇಡ ಅನ್ನಕ್ಕೆ ಬರೋದಿಲ್ಲ. ಅದಕ್ಕೆ ಸುಖ ಪ್ರಾಪ್ತವಾಗಲೆಂದು ಬಂದಿರುವ ನಿನಗೆ ಬಂದಾಗ ಇಚ್ಛೆ ಇಲ್ಲದಿದ್ದರೂ ನಿನಗೆ ಬರತಕ್ಕ ಸುಖವಿತ್ತಂದ್ರೆ, ಅದು ಬರೋದಿತ್ತಂತಂದರೆ ತಾನಾಗೇ ಬಂದು ಭೋಗ ಕೊಟ್ಟು ಹೋಗೋದು. ಅದು ತಾನಾಗೇ ಬರ್ತದೆ. ಹೋಗುತ್ತದೆಂಬುದನ್ನು ಮುಂದಿನ ಪದ್ಯದಿಂದ ವರ್ಣಿಸುತ್ತಾರೆ. ಅದು ಹೋಗೋದಿತ್ತಂದ್ರೆ ಮತ್ತೆ ಈಗ ತೆಳಗಿನ ಪದ್ಯದೊಳಗೆ ಅದನ್ನು ತಿಳಿಸ್ತಾರೋ. ಅದಕ್ಕೆ ಅವ್ರು ಏನಂತಾರೋ, ರೋಗಾದಿಗಳ ಬಾಧೆಗಳು ಬಂದು ತಾವೇ ನೀನಾಗಿ ಎಳಸದಿರಲು ಉಣಿಸುವಂತೆ. ರೋಗ ರುಜಿನಗಳು ಮನುಷ್ಯನ ಜೀವನದಲ್ಲಿ ಇದ್ದೇ ಇರ್ತಾವಲ್ಲ, ಕಷ್ಟ ಸುಖ ಬಂತು, ಎಲ್ಲ ಬಂತು. ರೋಗಾದಿಗಳ ಬಾಧೆಗಳು, ನೋವು ಕಷ್ಟ ಆ ರೋಗಿಂದು ಬಂದು ತಾವೇ ನೀನಾಗಿ ಎಳಸದಿರಲು ಉಣಿಸುವಂತೆ. ನೀ ಅದನ್ನು ಕರೀದಿದ್ರು, ಅದು ಬಾ ಅಂದಿದ್ರು, ಬ್ಯಾಡ ಅಂದ್ರೂ ತಾವಾಗೆ ಬಂದು ನಮಗೆ ಉಣಿಸೋಕೋ. ಈಗ ಜ್ವರ ಯಾರ ಬೇಕಂತೇವ, ನಾವು ಕಷ್ಟ ಯಾರಿಗಾರ ಬೇಕಂತೇವ, ಅದು ಬೇಡಪ್ಪ ನಮಗೆ ಸುಖಾನ ಬೇಕು ಅಂತ ನಮ್ಮದು ಬಯಕೆ ಅದೇ ಇರ್ತದೆ. ಅದಕ್ಕೆ ರೋಗಾದಿಗಳ ಬಾಧೆಗಳು, ಈ ರೋಗದವಲ್ಲ 3 ನಾಡಿಯಿಂದ ವಾತ ಪಿತ್ತ ಕಫ 360 ರೋಗಗಳು ಮನುಷ್ಯನಲ್ಲಿ. ಅದರಿಂದ ಅನೇಕ ರೋಗಗಳು ಮತ್ತು ಉತ್ಪತ್ತಿಯಾಗಿದ್ದಾವೆ. ಅದಕ್ಕೆ 3 ನಾಡಿಯಿಂದ 360 ರೋಗವು ಅದಾವು. ಅದನ್ನು ಆ ರೋಗಕ್ಕೆ ನೀನು ಸಹನೆ ತಗೋಬೇಕು. ಆ ಸಹನೆ ತೊಗೊಂಡೆ ಅಂತಂದ್ರೆ ಅವು ಬಂದು ನಿನಗೆ ಒಂದು ಸ್ವಲ್ಪ ಬಾಧೆ ಕೊಟ್ಟು ಮತ್ತೆ ಹೊಕ್ಕವು. ಅವು ಹಾಗೇ ಉಳಿದಿಲ್ಲ. ಮತ್ತು ಹಗಲು ರಾತ್ರಿ ಹೆಂಗೆ ಅಕ್ಕವಲ್ಲ ಹಂಗೆ ಒಂದೊಂದು ಸಲ ಬರ್ತದೆ, ಒಂದೊಂದು ಸಲ ಹೋಗ್ತಾವೆ. ಈ ರೀತಿಯಾಗಿ ನಿನಗಿರ್ತದೆ ಅಂಥೇಳಿ ತಿಳಿದು ರೋಗ ತಾವೇ ಎಳಸದಿರಲು ಉಣಿಸುವಂತೆ ರಾಗವಿಲ್ಲದೊಡನೆ ಹೋಗೋದು. ನೋಡು, ನಿನಗೆ ರಾಗಿಲ್ಲ, ನನಗೆ ಅದನ್ನು ಸುಖ ಆಗಲಿ ದುಃಖ ಆಗಲಿ ನನಗೆ ಬೇಡ ಅಂತೇಳಿ ನಿನ್ನ ಪ್ರೇಮ ಇಲ್ಲದಿದ್ರೂ ಅದು ಹೋಗೋದಿಲ್ಲ. ಅದು ಏನು ಮಾಡಬೇಕು ಅದು ತನ್ನ ಕೆಲಸ ಮಾಡೇ ಹೋಗ್ತದೆ. ಅದು ಬ್ಯಾಡ ಅಂದರೂ ಬರ್ತದೆ, ಸುಖ ಆಗಲಿ ದುಃಖ ಆಗಲಿ. ನಿನಗೆ ಸುಖ ಪೂಗವೆಂತಿದು ನಿಜಬಹುದು. ಅದರಿಂದ ಸುಖದ ಒಂದು ಗುಂಪಣೆ ಬಂದು ನಿನ್ನ ಬಾಗಿಲ ಮುಂದೆ ನಿಂದಿರ್ತಾವೆ ಅಥವಾ ನಿನಗೆ ಕೊಡ್ತಾವೆ. ಈ ರೀತಿಯಾಗಿರ್ತದೆ. ಅದ್ರ ಸಲುವಾಗಿ ಅದೇ ಮತ್ತು ಬಾರದು ಬಪ್ಪದು ತಪ್ಪದು. ಎಷ್ಟು ಪ್ರಯತ್ನ ಪಟ್ಟರು ಅದು ಬರೋದು ಇಲ್ಲ ಅಂತ ಅಂದಮೇಲೆ ನೀ ಏನು ಬೇಕಾದ್ದು ಮಾಡಿದ್ರು ಅದು ನಿನ್ನ ನಿಲ್ಕೋದಿಲ್ಲ. ಯಾವುದೋ ರೂಪದಿಂದ ಕೆಟ್ಟ ಹೋಗ್ತದೆ, ಹಾಳಾಗಿ ಹೋಗ್ತದೆ, ವ್ಯರ್ಥ ಶ್ರಮ ಆಗ್ತದೆ. ಅದ್ರ ಸಲುವಾಗಿ ಅದನ್ನು ಇದು ಏನಾಗುತ್ತೆ ಅಂದರೆ ಬಾರದು ಬಪ್ಪದು ಬರೋದಿಲ್ಲ ಅಂತ ಇತ್ತಂದ್ರೆ ನಿನ್ನ ಪ್ರಾರಬ್ಧಕ್ಕೆ ಅನುಸಾರವಾಗಿ ಅದು ಎಂದೂ ಬರೋದಿಲ್ಲ. ಮುಂದೆ ಅದು ಬರೋದಿತ್ತಂದ್ರೆ ಬಪ್ಪದು ತಪ್ಪದು ಅಂತಾರೆ ಅವರು. ಬರೋದಿತ್ತಂದ್ರೆ ಎಂದಿಗೂ ತಪ್ಪಿಸೋದಿಲ್ಲ. ಅದು ನೀವು ಅಲ್ಲೇ ಅಂತೇಳಿ ಕಣ್ಣು ಮುಚ್ಕೊಂಡ್ರೂ ನಿನಗೆ ಸುಖ ಕೊಟ್ಟೇ ಹೋಗ್ತದೆ. ಅದು ಈ ರೀತಿಯಾಗಿರ್ತದೆ. ಅದ್ರ ಸಲುವಾಗಿ ಮತ್ತು ನಾವು ಏನು ಮಾಡಬೇಕಾಗಿದೆ, ಅಂಥವನ್ನೆಲ್ಲ ಕಷ್ಟಗಳ ಬಾಧೆಯನ್ನು ಸಹಿಸ್ಕೋಬೇಕತ್ತಿದ್ರೆ ಹೋಗ್ಬೇಕತ್ತಿದ್ರೆ ಮತ್ತು ನಾವು ಏನಾದರೂ ಒಂದು ಉಪಾಯ ಮಾಡಬೇಕಲ್ಲ. ಸುಮ್ಮನೆ ಕುಂತ್ರೆ ಆಗೋದಿಲ್ಲ. ಪ್ರಯತ್ನ ಅನ್ನೋದು ಬೇಕಲ್ಲ. ಪ್ರಾರಬ್ಧ ಪ್ರಯತ್ನದ ಅಧೀನಲ್ಲ. ಅಲ್ಲ, ಪ್ರಾರಬ್ಧ ಪ್ರಪಂಚ ಪ್ರಾರಬ್ಧ ಅಧೀನ. ಪ್ರಯತ್ನ ಈ ಆತ್ಮಜ್ಞಾನ ಅನ್ನೋದು ಪ್ರಯತ್ನದ ಅಧೀನ. ನಾವು ಪ್ರಯತ್ನ ಮಾಡಿ ಅದನ್ನು ಪಡ್ಕೋಬೇಕು. ಅದು ಈ ಪ್ರಪಂಚ ಅನ್ನುವಂಥದ್ದು ಪ್ರಾರಬ್ಧ ಅಧೀನ ಪ್ರಕಾರವಾಗಿ ಹೆಂಗೆ ಬರಬೇಕು, ಹೆಂಗೆ ಹೋಗ್ಬೇಕು, ಅದು ತನ್ನ ಕೆಲಸ ಮಾಡಿ ಹೋಗ್ತಿರ್ತದೆ. ಆದರೆ ಪಾರಮಾರ್ಥ ನಾವು ತಿಳ್ಕೊಬೇಕಂತಂದ್ರೆ ಅದನ್ನು ನಾವು ಪ್ರಯತ್ನದಿಂದಲೇ ಪಡ್ಕೋಬೇಕು. ಅಂಥ ಪ್ರಯತ್ನ ಮಾಡೋದಂದ್ರೇನು, ಮತ್ತು ಈಗೆಲ್ಲ ನೀವು ನಡೆಸ್ತೇವಲ್ಲ, ಇದನ್ನೇ ಮುಂದುವರಿಸ್ಕೊಂತ ಕೇಳ್ತಾ ಹೇಳ್ತೇವಲ್ಲ. ಅದಕ್ಕೆ ಕೇಳ್ತಾ ಶ್ರವಣ, ಹಾಡ್ತಾ ರಾಗ, ಓಡ್ತಾ ವೇಗ, ಈ ರೀತಿಯಾಗೆಲ್ಲ ಬರ್ತಾವಲ್ಲ. ಹಂಗೆ ಮತ್ತು ಕುಣಿತ ನಾಟ್ಯ ಅಥವಾ ನೃತ್ಯ ಅಂತೀವಲ್ಲ, ಯಾವಾದರೂ ಸಾಧನೆಯಿಂದನೇ ಬರ್ತಾವೆ, ಒಮ್ಮೆಗೆ ಬರೋದಿಲ್ಲ. ಅದು ಪೂರ್ವಜನ್ಮದ ಪುಣ್ಯ ಇತ್ತು, ಅವನ ಆಯುಷ್ಯ ಕಡಿಮೆ ಇತ್ತು, ಅವ ಭಾಳ ತಿಳ್ಕೊಂಡಿದ್ದ, ಇನ್ನು ಮೋಕ್ಷಕ್ಕೆ ಸ್ವಲ್ಪ ಸಮಯ ಇತ್ತು ಅಂದಾಗ ಅವನ ಮರಣವಾಯಿತು. ಅವಾಗ ಅಂತಪ್ಪ ಮುಂದಿನ ಜನ್ಮಕ್ಕೆ ಅವ ಬಂದಂದರೆ ಅವ ಎಲ್ಲಿಂದ ಬಿಟ್ಟಿರ್ತಾನೆ ಅಲ್ಲಿಗೆ ಅವ್ನು ಬಂದು ನಿಲ್ತಿರ್ತದಂತೆ. ಅದು ಇಲ್ಲದೇ ಹೋದರೆ ಮತ್ತು ಪ್ರಯತ್ನನೇ ಮಾಡಬೇಕು. ಈ ರೀತಿಯಾಗಿರ್ತದೆ.
ಅದಕ್ಕೆ ಈ ಒಂದು ನಾವು ಸತ್ಸಂಗಕ್ಕೆ ಬರಬೇಕು. ಯಾಕಂತಂದ್ರೆ ಈ ವಿಷಯಾದಿಗಳೆಲ್ಲ ಮೋಹ ಮಾಡ್ತೇವಲ್ಲ ನಾವು, ಮೊದಲು ವಿಷಯಗಳಲ್ಲಿ ದೋಷ ಕಂಡುಹಿಡಿಬೇಕಂತ ನಾವು. ಆ ವಿಷಯದಲ್ಲಿ ಏನಿದೆ, ತಪ್ಪೇನಿದೆ, ಒಪ್ಪೇನಿದೆ ಅಂಥ ವಿಷಯಾದಿಗಳಲ್ಲಿ ದೋಷವನ್ನು ಕಂಡುಹಿಡಿಯುವುದು ಮುಖ್ಯವಾದ ಕೆಲಸ. ಆಮೇಲೆ ಅದರ ನಂತರ ಏನಾಗುತ್ತೆ, ಈ ವಿಷಯಾದಿಗಳಲ್ಲಿ ದೋಷ ಕಂಡು ಹಿಡಿದು ಅದನ್ನು ಬಿಡೋಕ್ಕೆ ಪ್ರಯತ್ನ ಮಾಡಬೇಕು. ಎರಡನೇದ್ದು, ಮೊದಲು ಏನತಿ ಇಲ್ಲ ಅನ್ನೋದು ಗುರ್ತ ಹಿಡಿಬೇಕು, ತಿಳ್ಕೋಬೇಕು. ಅಂತ ತಿಳ್ಕೊಂಡ ಮೇಲೆ ಇದು ಅಲ್ಲಪ್ಪ, ಇದರಲ್ಲಿ ದೋಷ ಇದೆ ಅಂತೇಳಿ ತಿಳಿದ್ರೆ ಅದನ್ನು ತ್ಯಾಗ ಮಾಡೋದು ಅಥವಾ ಬಿಟ್ಟು ಬಿಡಬೇಕು. ಇನ್ನು ಬಿಟ್ಟ ಮೇಲೆ ಮತ್ತೆ ಪುನಃ ಎರಗದಿರುವುದು. ನಾವು ಬಿಟ್ಟು ಅಂತಂದ್ರೆ ಪುನಃ ಮತ್ತೆ ಅದಕ್ಕೆ ಜೋತು ಬೀಳಬಾರ್ದು. ಮತ್ತು ಇದರಲ್ಲಿ ಸುಖ ಆತೆ ಅಂತೇಳಿ ತಿಳಿದ ಹೋಗ್ತಿರ್ತೇವೆ. ಮುಂದನೇ ಹಿಡಿಬೇಕು. ಯಾವಾಗ ಅಡಿಗಡಿಗೆ ಅಶ್ವಮೇಧ ಫಲಂ, ಅಡಿ ಹಿಂದೆಡೆ ನರಕ, ಅಡಿ ಮುಂದೆಡೆ ಸ್ವರ್ಗ, ಅಡಿಗಡಿಗೆ ಅಶ್ವಮೇಧ ಫಲಂ ಸರ್ವಜ್ಞ. ಅದಕ್ಕೆ ಹೆಜ್ಜೆ ನಾವು ಆದಷ್ಟು ಮುಂದಿಟ್ಕೊತ ಹೋಗಬೇಕು. ಅದನ್ನು ಭೋಗಿಸ್ಕೊತ ತಿಳ್ಕೊತ ಅದಕ್ಕೆ ಇದೇನಾಗಲ್ಲಪ್ಪ, ನನ್ನ ಕಡೆಯಿಂದ ಆಗೋಲ್ಲ ಅಂತೇಳಿ ನಾವು ಮತ್ತೊಂದು ಹೆಜ್ಜೆ ಹಿಂದಕ್ಕಿಟ್ರೆ ಅಡಿ ಮುಂದೆಡೆ ಸ್ವರ್ಗ, ಅಡಿ ಹಿಂದೆಡೆ ನರಕ, ಅಡಿಗಡಿಗೆ ಅಶ್ವಮೇಧ ಫಲ ಸಿಗ್ತದೆ. ಒಂದೊಂದು ಹೆಜ್ಜೆ ನೀವು ಮುಂದೆ ಪ್ರಯತ್ನ ಮಾಡ್ಕೊತ ಹೋದ್ರೆ ಒಂದು ಅಶ್ವಮೇಧ ಯಜ್ಞ ಮಾಡಿದ್ರೆ ಎಷ್ಟು ಫಲ ಸಿಗ್ತದೋ ಅಷ್ಟು ಫಲ ನಿನಗೆ ಸಿಗ್ತದೆ. ಅದಕ್ಕೆ ಆ ರೀತಿ ಮಾಡು, ಆ ರೀತಿ ನೀನು ಪ್ರಯತ್ನ ಮಾಡು. ಅಂದರೆ ಮತ್ತೆ ಸತ್ಸಂಗಕ್ಕೆ ಹೋಗ್ಬೇಕು, ಶರಣಾಗತಿ ಆಗಬೇಕು, ಗುರುವಿನಿಂದ ತತ್ವೋಪದೇಶ ಪಡ್ಕೊಂಡು ಅವನ್ನ ನಾವು ತಿಳ್ಕೊಂಡು ಅದರಂತೆ ನಡೆಯೋಕೆ ಕಲಿಬೇಕು. ಇದನ್ನೇ ಶಾಸ್ತ್ರ ಹೇಳೋದು. ಇದನ್ನು ಬಿಟ್ಟು ಮತ್ತೊಂದಿರೋದಿಲ್ಲ. ಅದಕ್ಕೆ ಕಡೆಗೀಲಿಲ್ಲದ ಬಂಡಿ ಹೊಡೆಗೆಡುವುದೇ ಮಾಂಬುದೇ, ಕಡೆಗೀಲೇ ಬಂಡಿಗೆ ಆಧಾರ, ಕಡುದರ್ಪವೇರಿದ ಒಡಲೆಂಬ ಬಂಡಿಗೆ ಮೃಡಸಣ್ಣರ ನುಡಿಗಡನವೇ ಕಡೆಗೀಲು ಕಾಣ ರಾಮನಾಥ. ನೋಡ್ರಿ, ಒಂದು 2-3 ಚರಣದಲ್ಲಿ ಇಡೀ ವಿಚಾರವನ್ನೇ ತಿಳಿಸಿದಾರಲ್ಲಿ ಶರಣರು. ಅದಕ್ಕೆ ಕಡೆಗೀಲಿಲ್ಲದ ಬಂಡಿ ಹೊಡೆಗೆಡುವುದೇ ಮಾಂಬುದೇ. ಕಡೆಗೀಲು ಅಂದರೆ ಎಲ್ಲರಿಗೂ ಗೊತ್ತು. ಬಂಡಿಗೆ, ಚಕಡಿಗೆ, ರಥಕ್ಕೆ, ಗಾಲಿಗೆ ಕೀಲುಗಳನ್ನು ಹಾಕಿರ್ತಾರೆ. ಯಾಕೆ ಗಾಲಿ ಹೊರಗೆ ಬರಬಾರ್ದು, ಗಾಡಿ ಬಿದ್ದು ಹೋಗಬಾರ್ದು ಅಂತೇಳಿ ತಿಳಿದು ಕೀಲವನ್ನು ಹಾಕಿರ್ತಾರೆ. ಅದಕ್ಕೆ ಕಡೆಗೀಲಿ ಇಲ್ಲದ ಬಂಡಿ ಹೊಡೆಗೆಡುವುದೇ ಮಾಂಬುದೇ. ಅದು ಇಲ್ಲದಿದ್ದರೆ ಒಂದು ಚೂರು ಒಂದು 2-3 ಮೀಟ್ರ್ ಮುಂದೆ ಹೋಗೋದ್ರೊಳಗಾಗಿ ಗಾಲಿ ಹೊಳ್ಳಾಡಿ ಬಂಡಿ ಮುರ್ಕೊಂಡು ಬಿಡ್ತದೆ ರೀ, ಕೆಳಗೆ ಹೋಗ್ತದೆ. ಅದಕ್ಕೆ ಹೊಡೆಗೆಡುವುದೇ ಮಾಂಬುದೇ, ಕಡೆಗೀಲೇ ಬಂಡಿಗೆ ಆಧಾರ. ಅದಕ್ಕೆ ಯಾವಾಗಿದ್ರೂ ಆ ಬಂಡಿಗೆ ಕಡೆಗೀಲನ ಆಧಾರ. ಅದನ್ನು ನೀನು ಹುಷಾರದಿಂದ, ಜಾಣತನದಿಂದ ಹಾಕ್ಕೊಂಡು ಬೇಕಾದಂಗೆ 10,000 ಎತ್ತುಗಳಿದ್ದು, 10,000 ರೂಪಾಯಿದ ಬಂಡಿ ಇತ್ತು, ಹೊಡೆಯುವ ಮನುಷ್ಯ ಭಾಳ ತಾಕತ್ತಿದ್ದ, ಗಾಡಿ ಬಂಡಿ ನಡೆಸೋವ, ಅದರಲ್ಲಿ ಕೀಲನ ಮರ್ತಿದ್ದಾನಲ್ಲ ಅವ, ಮೂಲವಾದ ಕೀಲವನ್ನೇ ಹಂಗೆ ಬಂಡಿ ಓಡಿಸ್ತಾನಂತೆ. ಆದ್ರೆ ಎಲ್ಲೋ ಅಪಾಯಕ್ಕೆ ಅದು ಗುರಿ ಆಗ್ತದೆ, ತಪ್ಪುದಿಲ್ಲ ಅಂತ ಹೇಳ್ತಾ, ಈ ಒಡಲೆಂಬ ಬಂಡಿಗೆ, ಈ ಒಡಲಂದ್ರೆ ಈ ಶರೀರ, ದೇಹ, ಈ ಒಡಲೆಂಬ ಬಂಡಿಗೆ ಮೃಡಶರಣರ ನುಡಿಗಡನವೇ ಕಡೆಗೀಲು ಕಾಣ ರಾಮನಾಥ. ಈ ಮೃಡಶರಣರ ಕಡೆಗೆ ಅವ್ರದ್ದು ಒಂದು ನುಡಿ ಮಾತುಗಳೇ ಕಡೆಗೀಲಿದ್ದಂಗೆ ನಿಮಗೆ. ಅವ್ರು ಈಗ ಪದ್ಯದಲ್ಲಿ ಹೇಳ್ತಾರೋ, ಶಾಸ್ತ್ರಕಾರರು ಹೇಳ್ತಾರೆ, ಎಲ್ಲ ಅನೇಕ ವಿಚಾರಗಳು ಹೇಳ್ತಾರೆ ತಿಳಿದವರು. ಆ ವಿಚಾರಗಳಿಗೆ ನಮಗೆ ಈ ದೇಹ ಬಂಡಿ, ಈ ಸಂಸಾರ ಬಂಡಿ ನಡೆಸ್ಬೇಕಂದ್ರೆ, ತಿಳ್ಕೋಬೇಕಂದ್ರೆ ಆ ಒಂದು ಮೃಡಶರಣರ ನುಡಿಗಡನವೇ ಕಡೆಗೀಲು ಕಾಣ ರಾಮನಾಥ. ಈ ರೀತಿಯಾಗಿ ಜೇಡರ ದಾಸಿಮಯ್ಯ ಹೇಳಿದನು. ಹೀಗೆ ಅನೇಕ ವಿಚಾರಗಳನ್ನು ಶರಣರು ಹಾಗೆ ಹೇಳ್ಕೊತ ಹೋಗಿದ್ದಾರೆ. ಅದಕ್ಕೆ ಪರಮಾತ್ಮ ನಿನಗೆ ಕಷ್ಟ ಕೊಡಬೇಡಪ್ಪ, ಏನು ನೀ ಮನುಷ್ಯನ ಜನಕ್ಕೆ ಬಂದು ಸಂಸಾರದಾಗ ಬಿದ್ದು ಎಷ್ಟು ಒದ್ದಾಡ್ತೀವೋ ನೀನು ಅಂಥೇಳಿ ತಿಳಿದ. ಅದು ನುಡಿ ನೆನಪರ್ವಲ್ಲ ತಡ್ರಿ. ಅದಕ್ಕೆ ಆವಾಗ ಅವನೇ ಒಂದು ಮಾತನ್ನು, ಒಡಲುಗೊಂಡವ ಹುಸಿವ, ಒಡಲುಗೊಂಡವನೆಂದು ಜಡಿದು ಜರಿಯಬೇಡ, ನೀನೆನ್ನಂತೊಮ್ಮೆ ಒಡಲುಗೊಂಡು ನೋಡು ಕಾಣ ರಾಮನಾಥ ಅಂತೇಳಿ ಪರಮಾತ್ಮನಲ್ಲೇ ಸುಮ್ಮನೆ ಅವನು ಸವಾಲು ಹಾಕ್ತಾನೆ. ಭಕ್ತನಾದಂಥವ ಒಡಲುಗೊಂಡವಂದ್ರೆ ದೇಹದಾರಿಗಳಾಗಿ ಮನುಷ್ಯ ಜನ್ಮ ತಳ್ಕೊಂಡು ಬಂದೆವು. ಒಡಲುಗೊಂಡವಾಗ ಹಸಿವು ಉಂಟು, ಪ್ರಪಂಚದ ದಾಹನೂ ಉಂಟು, ಅದು ಸಾಮಾನ್ಯವಾಗಿ ಇದ್ದೇ ಇರ್ತದೆ. ಒಡಲುಗೊಂಡವ ಹುಸಿವ ಅಂದರೆ ಸುಳ್ಳು ಹೇಳ್ತಾನೋ, ಪ್ರಸಂಗಕ್ಕನುಸಾರವಾಗಿ ಒಮ್ಮೊಮ್ಮೆ ತಪ್ಪುತ್ತಿರ್ತಾನೋ. ಹೀಗೆ ನೀನು ಒಡಲುಗೊಂಡವನೆಂದು ಮತ್ತು ನೀನು ದೇಹದಾರಿಯಾಗಿ ಬಂದೀಯ, ನಿನಗೆ ಬುದ್ಧಿಲ್ಲ ಅಂತೇಳಿ ತಿಳಿದು ನನ್ನನ್ನು ಜಡಿದು ಜರಿಯಬೇಡ, ಅಂದರೆ ಸಿಟ್ಟಿಗೆದ್ದ ನನ್ನ ಬೈಬೇಡ, ನನ್ನನ್ನು ತೆಗಳಬೇಡ, ನನ್ನನ್ನು ಹೀನಾಯಮಾನವಾಗಿ ಕಾಣಬೇಡ
ನೀನು ನನ್ನಂತೊಮ್ಮೆ ಪರಮಾತ್ಮ ನೀಲ್ಲಿ ಕೂತ್ಕೊಂಡು ಹೇಳ್ತಿ ಕರೆ, ಆದ್ರೆ ನೀನು ನನ್ನಂತೊಮ್ಮೆ ಒಡಲುಗೊಂಡು ನೋಡು ಕಾಣ ರಾಮನಾಥ ಅಂಥೇಳಿ ಹಂಗೆ ಸುಮ್ಮನೆ ಭಕ್ತ ಪರಮಾತ್ಮಗೆ ಸವಾಲು ಹಾಕ್ತಾನಂಥೇಳಿ ವಚನಕಾರರು ಹೇಳ್ತಾರೋ. ಅದಕ್ಕೆ ನೀನು ನನ್ನಂಗೆ ಮನುಷ್ಯನ ರೂಪ ತಾಳಿ ಬಾ, ಅವಾಗ ಅದ್ರದ್ದು ಏನು ಅನ್ನೋದು ಗೊತ್ತಾಗ್ತದೆ ನಿನಗೆ, ಕಷ್ಟ ಸುಖ ಅನ್ನೋದು ಗೊತ್ತಾಗ್ತದೆ. ಹಾಗೇ ಇದ್ರೆ ಅದು ಬದಲೇ ಆಗ್ತದೆ ಅಂತ ಹೇಳ್ತಿರ್ತಾರೋ. ಈ ರೀತಿಯಾಗಿ ನಾವು ನೀವು ತಿಳ್ಕೊತ ಆ ಒಂದು ಕಷ್ಟ ಸುಖಗಳು ಬರುವಣೆಯವು ಬಂದಿದ್ದಾವೆ ಅಂತೇಳಿ ತಿಳ್ಕೊಂಡ್ರೆ ತೆಳಗಿನವರು ಮಾಡಿದಂಥ ಕಷ್ಟಗಳು ಅವಂಥ ಕಷ್ಟ ನಿನಗೇನು ಬಂದಿಲ್ಲ ಇಲ್ಲಿ ತಿಳಿಸ್ತಾ ಇದ್ದಾರೋ. ಅಂಥ ಕಷ್ಟ ನಿನಗೇನಿಲ್ಲ, ಅವ್ರಿಗಿಂತಲೂ ನಿಂದು ಕಡಿಮೆನೇ. ಅದಕ್ಕೆ ಅವ್ರು ಹೆಂಗೆ ಜೀವನ ಮಾಡಿದರು, ಹೆಂಗೆ ಸಹನೆ ಮಾಡಿಕೊಂಡ್ರು, ಹೆಂಗೆ ಅವರು ಸರಾರದು ಅಂತ ಬರ್ತದಲ್ಲ, ಹಂಗೆ ಅದನ್ನು ಮಾಡಿದ್ದಾರೆ ಅಂದಮೇಲೆ ಅದನ್ನು ನೀನು ನೋಡಿಕೊಂಡು ತಿಳ್ಕೊಂಡು ಅದರಂತೆ ನೀನು ತಾಳ್ಮೆಯನ್ನು ನೀನು ಕಂಡುಕೊಳ್ಬೇಕು ಜೀವನದಲ್ಲಿ. ಅದಕ್ಕೆ ಮುಂದಿನವರ ಆದ ಹಾನಿ ಅವರಷ್ಟು ನಿನಗೇನಾಗಿಲ್ಲಲ್ಲ, ನಿಂದ್ಯಾವ ಲೆಕ್ಕ ಅಂಥೇಳಿ ಇಲ್ಲೇ ಕವಿಗಳು ಹೇಳ್ತಾ ಇದ್ದಾರೋ. ಅದಕ್ಕೆ ಏನಂತಾರು, ರೋಗಾದಿಗಳು ಆಯ್ತಲ್ಲ ಇದು. ಇನ್ನು ಎರಡನೇ ನುಡಿಯಲ್ಲಿ ಏನು ಹೇಳ್ತಾರೋ, ಜಗತ್ತಿನಲ್ಲಿ ಮೊದಲ ಅದರ ತಾತ್ಪರ್ಯ ಹೇಳಿದ, ಜನರು ರೋಗಾದಿಗಳು ನಮಗೆ ಬರಲಿ, ಅವುಗಳಿಂದ ನಮಗೆ ದುಃಖವಾಗಲಿ ಎಂದು ಯಾರೂ ಇಚ್ಛಿಸುವುದಿಲ್ಲ. ಪುನಃ ರೋಗಾದಿಗಳು ನಮಗೆ ಎಂದೂ ಬರಬಾರದು ಮತ್ತು ಅವುಗಳಿಂದ ನಮಗೆ ದುಃಖವಾಗಬಾರದು ಎಂದು ಪ್ರತಿಯೊಬ್ಬರೂ ಇಚ್ಛಿಸುತ್ತಾರೆ. ಹೀಗಿದ್ದರೂ ರೋಗಾದಿಗಳ ತಾವಾಗಿಯೇ ಬಂದು ಹೇಗೆ ದುಃಖವನ್ನು ಕೊಟ್ಟು ಹೋಗುತ್ತವೆಯೋ ಅದರಂತೆ ನಿನಗೆ ಸುಖದ ಇಚ್ಛೆ ಇಲ್ಲದಿದ್ದರೂ ನಿನಗೆ ಬರತಕ್ಕ ಸುಖದ ಸಮೂಹವೇ ಬಂದು ನಿನಗೆ ಉಣ್ಣಿಸುವವು. ಅವು ಹಾಗೆ ಹೋಗುವುದಿಲ್ಲ, ಅವಶ್ಯವಾಗಿ ಬಂದು ಭೋಗ ಕೊಟ್ಟೇ ಹೋಗುತ್ತವೆ. ಇದು ಸತ್ಯ, ತ್ರಿವಾರ ಸತ್ಯ ಅಂತೇವಲ್ಲ, ಇದರಲ್ಲಿ ಯಾವ ಸಂಶಯವೂ ಇಲ್ಲ. ಆದ್ದರಿಂದ ಸುಖದ ಸಲುವಾಗಿ ಚಿಂತೆಯನ್ನು ಮಾಡಬೇಡ, ದುಃಖದ ಸಲುವಾಗಿ ಚಿಂತೆ ಮಾಡಬೇಡ. ಇದು ನೀನು ತಿಳಿದ ಬಳಿಕ ಇದನ್ನು ಬಿಟ್ಟು ಬಿಡು ಅಂಥೇಳಿ ಹೇಳ್ತಾ ಎರಡನೇ ನುಡಿಯಲ್ಲಿ, ಇನ್ನು ದುಃಖದ ನಿವೃತ್ತಿಗೋಸ್ಕರ ಚಿಂತೆ ಮಾಡುತ್ತೇನೆಂದರೆ ಬರತಕ್ಕ ದುಃಖಗಳು ಭೋಗಿಸದೇ ವಿನಃ ನಿವೃತ್ತಿಯಾಗುವುದಿಲ್ಲ ಎನ್ನುವುದನ್ನು ಮುಂದಿನ ಪದ್ಯದಿಂದ ವರ್ಣಿಸುತ್ತಾರೆ. ಇನ್ನು ದುಃಖದ ನಿವೃತ್ತಿಗೋಸ್ಕರ ದುಃಖ ನನಗೆ ಬೇಡಪ್ಪ ಅದು ಹೋಗಲಿ ಅಂತೇಳಿ ನಾವು ಎಷ್ಟೇ ಪ್ರಯತ್ನ ಮಾಡಿದರೂ ಚಿಂತೆ ಮಾಡುತ್ತೇನೆಂದರೆ ಬರತಕ್ಕ ದುಃಖಗಳನ್ನು ನೀನು ಭೋಗಿಸಲೇಬೇಕು, ವಿನಃ ಅವು ಹಾಗೆ ಹೋಗುವುದಿಲ್ಲ, ನಿವೃತ್ತಿ ಆಗುವುದಿಲ್ಲ ಎನ್ನುವುದನ್ನು ಮುಂದಿನ ಪದ್ಯದಿಂದ ವರ್ಣಿಸುತ್ತಾರೆ. ಬರಲುಳ್ಳ ದುಃಖವನ್ನು ಅನುಭವಿಸದೆ ಬೇರೆ ಪರಿಹಾರವು ಅದಕ್ಕಿಲ್ಲ. ನೋಡು, ಬರಲು ದುಃಖ ನೀ ಅನುಭವಿಸಬೇಕು, ಅದಕ್ಕೆ ಬೇರೆ ಪರಿಹಾರ ಇಲ್ಲ, ಮತ್ತೊಂದು ಪರಿಹಾರ ಇಲ್ಲ, ಅದು ಉಣ್ಣಬೇಕು ನೀನು. ಬರಲುಳ್ಳ ದುಃಖವನ್ನು ಅನುಭವಿಸದೆ ಬೇರೆ ಪರಿಹಾರ ಅದಕ್ಕಿಲ್ಲ. ಇಹುದೆಂದೊಡೆ ಪಿರಿದು ಸಾಹಸಿಗಳ, ಅದು ಐತಿಪ ಅಂತಂದ್ರೆ ಹಿರಿದು ಸಾಹಸಿಗಳೇನಿಪ, ರಾಮ ನಳ ಪಾಂಡವರು ನೋಯಲೇಖಿ ಅಂದರೆ ಯಾಕೆ ಅವರಿಷ್ಟು ಕಷ್ಟ ಬಿಟ್ಟರು, ರಾಮಚಂದ್ರ ಶ್ರೀರಾಮಚಂದ್ರ, ಆಮೇಲೆ ನಳ ಮಹಾರಾಜ, ಆಮೇಲೆ ಪಾಂಡವರು, ಇವರೆಲ್ಲರೂ ನೋಯಲೇಖಿ, ಇವ್ರು ಯಾಕೆ ಇಷ್ಟು ಕಷ್ಟ ಬಿಟ್ಟರು, ರಗಡ ಶೂರರಿದ್ದರು, ಧೀರರಿದ್ದರು, ರಾಜರೇ ಆಗಿದ್ದರು, ಬಂದ ಕಷ್ಟಗಳನ್ನು ಎದುರಿಸ್ಕೊಂಡು ಅದನ್ನು ಪಾರಾಗಿ ಹೋಗ್ಬೋದಾಗಿತ್ತು. ಆದ್ರೆ ಅಂಥ ಕಷ್ಟಗಳನ್ನು ಅವರು ಸೈರಿಸಿಕೊಂಡ ಜೀವನ ಮಾಡಿದರು. ಅದಕ್ಕೆ ಅವ್ರು ಯಾಕೆ ನೋಯ್ತಿದ್ರು, ಅದು ಬಂದು ಅದು ಕೊಟ್ಟೇ ತೀರ್ತದ ದುಃಖಗಳನ್ನು, ಅದರ ಸಲುವಾಗಿ ನಿವೃತ್ತಿ ಆಗುವುದೇ ಇಲ್ಲ ಎನ್ನುವುದನ್ನು ಮುಂದಿನ ಪದ್ಯದಿಂದ ವರ್ಣಿಸುತ್ತಾರೆ. ಪಾಂಡವರು ನೋಯಿಲ್ಲದೇಕೆ ನೀನವನರಿದು, ನೀನು ಇವನ್ನೆಲ್ಲ ತಿಳ್ಕೋಬೇಕು. ಯಾಕೆ ನೀನು ನೋಯ್ತೀಯ, ಅವ್ರೇನು ಕಷ್ಟ ಬಿಟ್ಟಿಲ್ಲೇನು, ಅವರಂಥ ಕಷ್ಟ ನಿನಗೆ ಬಂದಿಲ್ಲ, ಅದ್ರ ಸಲುವಾಗಿ ನೀನು ಬಂದ ಕಷ್ಟಗಳನ್ನು ಸಹನೆಯಿಂದ ಪರಮಾತ್ಮನ ಒಲಿಮೆಯಿಂದ ಅದನ್ನು ಆದಷ್ಟು ದೂರ ಮಾಡೋಕ್ಕೆ ಪ್ರಯತ್ನ ಮಾಡ್ಕೋ ಅಂತ ಹೇಳ್ತಾರೋ. ಒಂದು ಸಲ ಎಲ್ಲರಿಗೂ ಗೊತ್ತು, ಸಣ್ಣ ಮಾತುಗಳು, ರಾಮಕೃಷ್ಣ ಪರಮಹಂಸರಿಗೆ ಅವ್ರು ಎಂಥ ಮಹಾತ್ಮರು ಅನ್ನೋದು ಎಲ್ಲರಿಗೂ ಗೊತ್ತು. ವಿವೇಕಾನಂದರ ಗುರು, ಅವರ ಮಡದಿ ಶಾರದಾ ಮಾತೆ, ಆಕೆ ಅವರಿಗೆ ಲಾಸ್ಟ್ಗೆ ಆ ಮಹಾತ್ಮರಿಗೆ ಹಿಂಗೆ ಬರ್ತಿರ್ತಾವೆ. ಅದಕ್ಕೆ ಗಂಟಲ ಅಂದ್ರೆ ಇದು ಏನಂತಾರೆ, ಅದಕ್ಕೆ ಕ್ಯಾನ್ಸರ್ ಅಂತೇವಲ್ಲ, ಆ ಕ್ಯಾನ್ಸರ್ ಬಂತು ಅವರಿಗೆ. ಅದಕ್ಕೆ ರಾಮಕೃಷ್ಣ ಗಂಟಲ ಅಂದರೆ ರಮಣ ಮಹಾತೆ ಭೋಗಿಸಲೇಬೇಕು, ಇದನ್ನು ನೀನು ತಿಳ್ಕೊಬೇಡಪ್ಪ ಅಂತ ಹೇಳ್ಕೊತ ಬಂತು. ಆವಾಗ ಎಲ್ಲರೂ ಸೇರಿ, ಅಪ್ಪ ನಿನಗೇನು ಊಟ ಹೋಗಲ್ದು, ಗಂಟಲು ಕ್ಯಾನ್ಸರ್ ಬಂದದ, ಗಂಟಲಿನ ಹುಣ್ಣು ಬಂದದ, ಅದನ್ನ ಹೆಂಗಾರ ಮಾಡಿ ತೆಗಿಸ್ಕೊಡೋಣ, ಮಾಡೋಣ, ಉಪಾಯ ಮಾಡೋಣ ಅಂಥೇಳಿ ಭಾಳ ಕೇಳ್ಕೊಂಡ್ರು ಶಿಷ್ಯವರ್ಗ ಮತ್ತು ಭಕ್ತರು. ಆದರೆ ಅವರು ಅದಕ್ಕೆ ಒಪ್ಪಲಿಲ್ಲ.
ನೋಡಪ್ಪ, ಅದು ಏನು ಬರಬೇಕೋ ಬರೋದನ್ನ ಅದು ದೇಹ ಮೊದಲೇ ತಗೊಂಡ ಬಂದದ. ಅದನ್ನು ನಾವು ನಮ್ಮ ಒಂದು ಇಂಥ ಮಹಾತ್ಮಿದ್ಯಾ ನೀನು ಅದನ್ನು ದೂರ ಮಾಡ್ಕೊಳ್ಳೋದು ನಿನಗೆ ಅಸಾಧ್ಯವಾದದ್ದು ಮಾತಲ್ಲ. ಸಾಕ್ಷಾತ್ ದೇವಿಯನ್ನೇ, ಆ ಒಂದು ಶಾಂಭವಿಯನ್ನೇ ನೀನು ಒಲಿಸಿಕೊಂಡಿದೆಯಾ, ಪ್ರತ್ಯಕ್ಷ ಮಾಡಿದೆಯಾ, ಅವಳ ಸೇವೆಯನ್ನು ಮಾಡ್ತಾ ಇದ್ದೀಯಾ. ಅದಕ್ಕೆ ಇದೊಂದು ನೋವು ನಿನಗೆ ನಿವಾರಣೆ ಮಾಡ್ಕೊಳಕ್ಕೆ ಬರೋದಿಲ್ಲೇನು? ಮಾಡ್ಕೊಳಪ್ಪ ನೀನು, ಆ ಶಕ್ತಿ ನಿನ್ನಲ್ಲಿ ಐತಿ ಅಂಥೇಳಿ ಕೇಳ್ಕೊತಾರೆ ಅವರು. ಅದಕ್ಕೆ ಅವರು ಒಪ್ಪೋದಿಲ್ಲ. ಬೇಡಪ್ಪ, ಅದನ್ನು ಹಂಗೆ ಮಾಡಬಾರ್ದು, ಬಂದ ನೋವನ್ನು ಅನುಭವಿಸಲೇಬೇಕು, ಅದಕ್ಕೆ ಬೇರೆ ಪರಿಹಾರವಿಲ್ಲ. ಯಾಕಂದ್ರೆ ಅದನ್ನು ನಾನು ಉಳಿಸಿಕೊಂಡ್ನಂದರೆ ಈ ಜನ್ಮಕ್ಕೆ ನನಗದು ಬೇಡ ಅಂತೇಳಿ ಅದನ್ನು ನಾನು ತಡೆ ಹಿಡಿದ್ನಂದ್ರೆ ಮತ್ತು ಅದನ್ನು ಬೋಗ್ಸಾಕೆ ಮತ್ತೊಂದು ಜನ್ಮ ತಾಳೆ ಬರಬೇಕು. ಮತ್ತು ಅದು ಇದ್ರ ದುಪ್ಪಟ್ಟಾಗಿ ಮತ್ತೆ ನನಗೆ ಕಷ್ಟ ಕೊಡ್ತೈತೆ ಅದು. ಅದಕ್ಕೆ ನಾನು ಇದನ್ನು ಒಲ್ಲೆ. ಅದಕ್ಕೆ ಅವ್ರು ಏನು ಹೇಳ್ತಾರೋ, ಬರಲುಳ್ಳ ದುಃಖವನ್ನು ಅನುಭವಿಸದೆ ಬೇರೆ ಪರಿಹಾರವಿಲ್ಲ ಅದಕ್ಕೆ. ಇಹುದೆಂದೊಡೆ ಮುಂದಿನವ್ರ ಕತೆ ಹೇಳಿದ್ದಾರೆ. ಅದಕ್ಕೆ ನಾನು ಅದನ್ನು ಒಲ್ಲೆ ಅಂತೇಳಿ ತಿಳ್ಕೊಂಡು ಆ ಗಂಟಲು ನೋವಿನಲ್ಲೇ ಬಳಲಿ ಬೆಂಡಾಗಿ ಅವರು ಪ್ರಾಣ ಹೋಯಿತು. ಅದನ್ನು ಅವರು ಅನುಭವಿಸಿದರು. ಮನಸ್ಸು ಮಾಡಿದ್ರೆ ಅದನ್ನು ನಿವಾರಣೆ ಮಾಡ್ಕೋಬೋದಾಗಿತ್ತು. ಅವರು ಅದನ್ನು ವಿಚಾರ ಮಾಡಲಿಲ್ಲ. ಬೇಡ, ಅದು ಬಂದತ್ತಂದಮೇಲೆ ಅದು ಭೋಗಿಸ್ಬೇಕು, ಅದು ಉಣಿಸೇ ಹೋಗಬೇಕು. ಅದೀಗ ಸದ್ದ ಬೇಡ ಅಂದರು ಮತ್ತು ಮುಂದಿನ ಜನಕ್ಕೆ ನನಗೆ ಬುತ್ತಿ ಆಗ್ತದೆ ಅದು. ಅದಕ್ಕೆ ಮತ್ತೆ ನಾವು ಹುಟ್ಟಿ ಬರಬೇಕಾಗ್ತದೆ. ಅದಕ್ಕೆ ನಾನು ಅದನ್ನು ಒಲ್ಲೆ ಅಂತೇಳಿ ನಿರಾಕರಣೆ ಮಾಡ್ತಾರೆ. ಮತ್ತು ಇನ್ನೊಂದು ಸಲ ಹಾಗೆ ಸುಮ್ಮನೆ ಕೆಲವೊಂದು ವಿಚಾರಗಳನ್ನು ಈ ಒಂದು ಪದ್ಯದಲ್ಲಿ ಅನೇಕ ಕೆಲವೊಬ್ಬರು ವಿಚಾರಗಳೊಂದು 2-3 ಮಾತು ಬರ್ತಿರ್ತಾವೆ. ಅದಕ್ಕೆ ಶಿವಾಜಿ ಮಹಾರಾಜ, ಸಮರ್ಥ ರಾಮದಾಸರ ಶಿಷ್ಯ ಶಿವಾಜಿ ಮಹಾರಾಜ, ಸಮರ್ಥದಾಸರಿಗೆ ಏನಾಗ್ತದೆ ಅಂದ್ರೆ, ರಾಮದಾಸರು ಮನೆಯಲ್ಲೇ ಇರ್ತಾರೋ, ತಮ್ಮ ಕೆಲಸ ಮಾಡ್ತಿರ್ತಾರೋ, ಆಶ್ರಮದಲ್ಲಿರ್ತಾರೋ, ಕುಟೀರದಲ್ಲೇ ಇರ್ತಾರೋ. ಅವಾಗ ಶಿವಾಜಿ ಮಹಾರಾಜ ಏನು ಮಾಡ್ತಾನೋ, ಗುರುಗಳಿಗೆ ಭೇಟಿಯಾಗಿ ಬರಬೇಕು, ಹೋಗಿ ಬರಬೇಕು ಅಂತೇಳಿ ತಿಳಿದ ಶಿವಾಜಿ ಮಹಾರಾಜ ತನ್ನ ಒಂದು ಸೈನಿಕರನ್ನು 4 ಮಂದಿ ಕಟ್ಕೊಂಡು ಗುರುವಿನ ದರ್ಶನಕ್ಕೆ ಬರ್ತಿರ್ತಾನೋ. ಆವಾಗ ಈ ಶಿಷ್ಯರು ಯಾರು, ರಾಮದಾಸರ ಶಿಷ್ಯರು, ಹಿಂಗೆ ಶಿವಾಜಿ ಮಹಾರಾಜ ಅಂದ್ರೆ ಅವನ ಶಿಷ್ಯ ಅಲ್ಲ, ಶಿವು ಬರ್ತಾ ಇದ್ದಾನೋ ಅಂತ ಹೇಳ್ತಾರೆ. ಹೌದಾ, ಬರಲಿ. ಆವಾಗ ಅವ್ರಿಗೆ ಚಳಿ ಜ್ವರ ಹಿಡಿದಿರ್ತದೆ. ಯಾರಿಗೆ? ಸಮರ್ಥ ರಾಮದಾಸರಿಗೆ. ನಡುಗ್ತಾ ಇರ್ತಾರೋ, ಚಳಿ ಜ್ವರ ಬಂದು ಗುಡುಗುಡು ನಡೆದು ಕಂಬಳಿ ಹೊತ್ಕೊಂಡು ಸುಮ್ಮನೆ ನಡಿಕೋಂತ ಕುಂತಿರ್ತಾರೋ. ಅಂಥ ಸಂದರ್ಭದಲ್ಲಿ ಹೌದಾ, ಶಿವಾಜಿ ಮಹಾರಾಜ್ ಬಂದ, ಬರಲಿ, ಅವನ ಮುಂದೆ ನಾನು ಹೀಗೆಲ್ಲ ನಡಿಕೊಂತ್ಕೊಂಡ್ರೆ ಸರಿಯಲ್ಲ ಅಂತ ಅವ್ರಿಗೆಲ್ಲ ಶಕ್ತಿ ಅಡಗಿರ್ತಾವೆ. ಅದಕ್ಕೆ ಈಗ ಸದ್ಯಕ್ಕೆ ಇದನ್ನು ದೂರ ಮಾಡನು, ಆ ಕಡೆ ತೆಗೆದಿಡುನು, ಅವನು ಬಂದಾಗ ಅವನು ಯೋಗಕ್ಷೇಮ ತಿಳ್ಕೊಂಡು ಮುಂದೆ ಅದ್ರ ವಿಚಾರ ಮಾಡಿರತ್ತೆ ಅಂತೇಳಿ ತಿಳಿದ ಅವ್ರು ಬರ್ತಾ ಇನ್ನು ಹಸ್ತಿರೊಳಗೆ ಹೆಜ್ಜೆ ಇಡಬೇಕು ಅನ್ನೋದ್ರಲ್ಲೇ ಆ ಹೊತ್ಕೊಂಡು ಕಂಬಳಿಯನ್ನು ದೂರ ಬಿಸಾಕಿ ಮೂಲೆಯಾಗಿ ಹೋಗಿತಾರೆ. ಒಗೆದು ಮತ್ತು ತಾವು ಹುಷಾರಾಗಿ ಸುಮ್ಮನೆ ಅಗದಿ ಆರಾಮದೇನು ಅನ್ನಾರ ಹಂಗೆ ಬರ್ತಾರಲ್ಲಿ. ಯಾರು? ಶಿವಾಜಿ ಮಹಾರಾಜ್ ಬರ್ತಾನೆ, ಇವರು ಆರಾಮದೇವ್ ಅಂತೇಳಿ ಕೊಡ್ತಾರೋ. ಬಾರಪ್ಪ ಶಿವು, ಏನು ಸಮಾಚಾರ, ಏನು ಬಂದು, ಎಲ್ಲ ಕ್ಷೇಮ, ಎಲ್ಲ ಸೈನಿಕರು ಪ್ರಜೆಗಳು ಎಲ್ಲರೂ ಆರಾಮಿದ್ದಾರೆ, ಈ ರೀತಿ ಯೋಗಕ್ಷೇಮಗಳನ್ನು ಕುರಿತು ಮಾತಾಡ್ತಾರೋ. ಗುರುವಿಗೆ ನಮಸ್ಕಾರ ಮಾಡ್ತಾನೆ, ಎಲ್ಲ ಮಾಡ್ತಾನೋ. ಹಾಗೆ ಮಾತಾಡ್ತಾ ಕುಂತಾಗ ಅವನ ದೃಷ್ಟಿ ಆ ಮೂಲೆಯಲ್ಲಿ ಕಂಬಳಿ ಒಗೆದಿರ್ತಾನಲ್ಲ, ಆ ಕಂಬಳಿ ಕಡೆ ಅವನ ದೃಷ್ಟಿ ಹೋಗ್ತದೆ. ಯಾರ್ದು? ಶಿವಾಜಿ ಮಹಾರಾಜನ. ಅದು ಹಿಂಗೆ ನಡಕ್ತಾ ಇರ್ತದಂತೆ, ಕಂಬಳಿ ಅಲ್ಲಾಡ್ತಾ ಇರ್ತದೆ. ಅದು ನೋಡಿ ಅವಾಗ ಆಶ್ಚರ್ಯ ಆಗುತ್ತೆ, ಇದು ಜಡವಸ್ತು, ಇದು ಹಿಂಗೆ ಆಗ್ತದೆ ಅಲ್ಲ ಅಪ್ಪ, ಅಲ್ಲಿ ಏನೋ ಹಿಂಗೊಂಥರ ಅಳಿಗಾಡ್ದಂಗೆ ಆಗ್ತಾಯಿದೆ ಅಂಥೇಳಿ ಸುಮ್ಮನೆ ಮತ್ತು ಗುರುವಿನೇ ಪ್ರಶ್ನೆ ಮಾಡ್ತಾನವ. ಮಾಡಂತಿಗೆ ಹೌದೇನಪ್ಪ ಹಂಗೇನದು ಅದು. ಮತ್ತು ನೀನು ಹೌದಪ್ಪ. ಮತ್ತು ಆವಾಗ ಶಿಷ್ಯರನ್ನು ಹೇಳಿಬಿಡ್ತಾರೋ, ಅವ್ರಿಗೆ ಚಳಿ ಜ್ವರ ಬಂದಿದ್ದು, ಹೀಗಾಗಿ ಅದು ಹೊತ್ಕೊಂಡು ಕಂಬಳಿ ಆ ಕಡೆ ತೆಗೆದೋಗಿದ್ದಾರು. ಆ ಚಳಿ ನೀನು ಬಂದು ಹೋಗೋ ತನಕ ಅವು ಆ ಕಂಬಳಿಯಲ್ಲಿ ಸಂಗ್ರಹ ಮಾಡಿ ಇಟ್ಟು, ಅಂದ್ರೆ ಅಣಿಮಾದಿ ಸಿದ್ಧಿಗಳು ಅವರಲ್ಲಿ ಅಡಕಾಗಿರ್ತಾವೆ. ಏನು ಬೇಕೋ ಅದನ್ನು ತರ್ಕೊಳ್ಳೋದು, ಏನು ಬೇಡ ಅನ್ನೋದನ್ನು ಬಿಟ್ಟುಬಿಡೋದು, ಹೀಗೆಲ್ಲ ಇರ್ತಾವಲ್ಲ. ಆ ರೀತಿ ಅಂಥದಕ್ಕೆ ಉಪಯೋಗ ಮಾಡಿದ್ದಾರೆ ಅವರು. ಜನರಿಗೆ ಕಷ್ಟ ಕೊಡೋಕೆ ಉಪಯೋಗ ಮಾಡಿಲ್ಲ. ಸಿದ್ಧಾರೂಢರು ಬಂತು, ಅವರು ಬಂತು, ಎಲ್ಲರೂ ಈ ರೀತಿಯಾಗಿ ಅದಕ್ಕೆ ಅಲ್ಲಿ ಇಟ್ಟನಪ್ಪ. ಆ ಚಳಿಯಲ್ಲಿ ಅಲ್ಲಿ ಇಟ್ಟು ನೀನು ಇಲ್ಲೇ ಇರಂತೆ ಅದು ನಮ್ಮ ಕಂಬಳಿ ಒಗೆದು ಬಿಟ್ಟನು. ಆ ಚಳಿಗಳು ಅವನಿಗೆ ಹತ್ತಿದಂಥ ಚಳಿ ಜ್ವರ ಹತ್ತಿ ಅದು ಕಂಬಳಿ ಸಹಿತ ನಡಗಾಕತ್ತೈತೆ ನೋಡು ಅಂತ ಹೇಳ್ತಾರೆ. ಅಪ್ಪ, ನೀನು ಇಷ್ಟೆಲ್ಲ ಶಕ್ತಿ ಸಾಮರ್ಥ್ಯ ಇದ್ದೀಯಾ, ಇಂಥದನ್ನು ನಿನಗೆ ಮಾಡೋಕ್ಕೆ ಅದನ್ನು ಚಳಿ ಬರ್ದಂಗನ ಮಾಡ್ಕೋಬೋದಲ್ಲ, ಕಳ್ಕೊಬೋದಲ್ಲ. ಮತ್ತು ಅದನ್ನು ಯಾಕೆ ಅದನ್ನು ಇನ್ನೂ ಇಟ್ಕೊಂಡಿದೀಯಾ? ಅದನ್ನು ತೆಗೆದು ಯಾಕೆ ಬಂತು ನಿನಗೆ? ಅದು ಬೇಡ ಅಂತೇಳಿ ಶಾಶ್ವತವಾಗಿ ಕುಂತಿದೆಯಾ?
ಆದರೆ ಅದನ್ನು ಪೂರ್ಣ ದೂರ ಮಾಡಿಬಿಡ್ಬೋದಾಗಿತ್ತಲ್ಲ, ಇದನ್ನ ಯಾಕೆ ಮಾಡಲಿಲ್ಲ? ಇದ್ರ ಶಕ್ತಿ ನಿನ್ನಲ್ಲಿ ಐತಲ್ಲ ಅಂತೇಳಿ ತಿಳಿದ ಶಿವಾಜಿ ಪ್ರಶ್ನೆ ಮಾಡ್ತಾನೆ. ಹಂಗೆ ಮಾಡೋಕ್ಕೆ ಬರೋದಿಲ್ಲಪ್ಪ. ಈಗ ಹೇಳಿದ್ವಲ್ಲ, ಯಾರ್ದು ಸುದ್ದಿ? ರಾಮಕೃಷ್ಣ ಪರಮಹಂಸರದು. ಆ ಗಂಟಲ ಹುಣ್ಣು ಆದಾಗ ಅದನ್ನು ನಾನು ತೆಗಿಸ್ಕೊಂಡ್ರೆ ಏನೋ ಮಾಡಿದ್ರೆ ಈಗ ನಿವಾರಣೆ ಆಕತಿ, ಇಲ್ಲ ಅಂತಲ್ಲ. ಅದು ಮತ್ತೆ ಮುಂದೆ ನನಗೆ ತೊಂದರೆ ಕೊಡೋಕೆ, ಕಾಟ ಕೊಡೋಕೆ, ಮುಂದಿನ ಜನ್ಮಕ್ಕಾದ್ರೆ ಅದು ಗೊತ್ತಿದ್ದಂಗಪ್ಪ, ಅದಕ್ಕೆ ಅದು ಬೇಡ, ಅದನ್ನು ಬೋಕ್ಷೆ ತೀರ್ಥನೂ ನೀವು ಡಾಕ್ಟ್ರ್ ಕಡೆ ಒಯ್ಯಬೇಡ ಅಂತ ಹೆಂಗೆ ಹೇಳಿದು. ಹಂಗೆ ಇವು ಜ್ವರ ಬಂದವನ ಮೇಲೆ ಅದನ್ನು ಉಣಬೇಕು. ಅವು ಬ್ಯಾಡ ಅಂತ ಹೇಳಿಬಿಟ್ರೆ ಮತ್ತೆ ನನಗೆ ಮುಂದೆ ಅವೇ ಗತಿ ಆಗ್ತಾವೆ. ಮತ್ತೆ ಎಂದಾರು ಒಂದು ದಿವಸ ನನಗೆ ಬಂದೇ ಬರ್ತಾವೆ. ಅದಕ್ಕೆ ಅದನ್ನು ನಾವು ಭೋಗ ಮಾಡಿಕೊಂಡು ಹೋಗಬೇಕು. ಅದ್ರ ಸಲುವಾಗಿ ಆ ಕಡೆ ತೆಗೆದಿಟ್ಟೇನು. ಮತ್ತು ಈಗ ತೊಗೊಳ್ತಾರೆ ನೋಡು ಅಂತೇಳಿ ಅವ್ನು ಕೂಡ ಮಾತಾಡ್ತಾ ಕಂಬಳಿ ತೊಗೊಂಡು ಹೊತ್ಕೊಳ್ತಾರೋ ಮತ್ತು ನಡಿಕು ಅಂತ ಅವ್ನ ಜೋಡಿ ಮಾತಾಡ್ತಾರಂತ ಬರ್ತದೆ. ಅದಕ್ಕೆ ಹಿಂಗೆ ಶರಣರಲ್ಲಿ, ಮಹಾತ್ಮರಲ್ಲಿ ಅಂಥಂಥ ಶಕ್ತಿ ಸಾಮರ್ಥ್ಯ ಇದ್ರೂ ಅವರು ಅದನ್ನು ತುಚ್ಛ ಮಾಡಿ, ಇದು ಬೇಡ, ನನ್ನಲ್ಲಿ ಇಂಥ ಶಕ್ತಿ ಸಾಮರ್ಥ್ಯ ಇದೆ, ಇವನ್ನ ಬರ್ದಂಗೆ ಮಾಡ್ಕೋಬೇಕು ಅನ್ನೋಂಥದ್ದು ಇರ್ತದೆ ಅವರಿಗೆ. ಆದರೆ ಹಾಗೆ ಮಾಡೋದಿಲ್ಲ ಅವರು. ಅದಕ್ಕೆ ಇಲ್ಲಿ ಏನು ಹೇಳ್ತಾರೋ, ಬರಲುಳ್ಳ ದುಃಖವನ್ನು ಅನುಭವಿಸದೆ ಬೇರೆ ಪರಿಹಾರ ಅದಕ್ಕಿಲ್ಲ. ಅದನ್ನು ಅನುಭವಿಸಲೇಬೇಕು, ಮತ್ತೊಂದು ಪರಿಹಾರ ಅದಕ್ಕಿಲ್ಲ. ಅದರ ಸಲುವಾಗಿ ಇದನ್ನು ನಾವು ಮಾಡಬೇಕಾಗತ್ತಪ್ಪ ಅಂಥೇಳಿ ಮತ್ತು ಕ್ಷೇಮ ಸಮಾಚಾರ ಅಂತೇಳಿ ಆಯಿತು, ಹೋಗ್ತದಲ್ಲ, ಅದೇನು ಭಾಳ ಹೊತ್ತಿರ್ತದೇನು, ಜ್ವರ ಚಳಿ ಒಂದಿನ ಇರ್ತದೆ, 2 ಇರ್ತದೆ, ಏನಾದರೂ ಒಂದು ಔಷಧನೋ ಒಂದು ಇಲಾಜ್ ಏನೋ ಒಂದು ಸಣ್ಣ ಏನೋ ತೊಗೊಂಡ್ರೆ ಹೋಗಿಬಿಡ್ತಾವೆ. ಅಥವಾ ನಾನಾ ಮನಸ್ಸು ಮಾಡಿದರೆ ಅದು ತನ್ನದು ಎಷ್ಟಿದೆಯೋ ಅಷ್ಟು ಕೆಲಸ ಮಾಡಿ ಹೋಗಿಬಿಡ್ತದೆ ಅದು ಅಂತೇಳಿ ಹೇಳಿದಾಗ ಶಿವಾಜಿ ಮತ್ತೊಮ್ಮೆ ನಮಸ್ಕಾರ ಮಾಡಿ ಮುಂದೆ ತನ್ನ ಕಾರ್ಯಗಳಿಗೆ ಅಣಿಯಾಗಿ ಮುಂದೆ ಹೋಗ್ತಾನಂತೇಳಿ ಬರ್ತದೆ. ಈ ರೀತಿಯಾಗಿ ಅದಕ್ಕೆ ಪಿರಿದು ಸಾಹಸಿಗಳೆನ್ನಿಪ ರಾಮ ನಳ ಪಾಂಡವರು ನೋಯಲೇಕೆ, ನೀನಿದನ್ನು ಅರಿದು ತಿಳ್ಕೋ, ಸುಖ ದುಃಖದ ಎಡೆಯೋ ನೀನಿಂತು ತಿಳಿದ ಬೆಳಕಿಲೆ ಜೀವನೇ ಚಿಂತಿಸದಿರು ಅಂಥೇಳಿ ಹೇಳ್ತಾ ಇನ್ನು 2ನೇ ನುಡಿ, ಅದೇ ನುಡಿಯೊಳಗೆ ನಳ ಮಹಾರಾಜ ಅಂತ ಹೇಳ್ತಾರೆ ಅವರು. ಇಲ್ಲಿ ಹೇಳಿದಾರಲ್ಲ 3 ಜನರದು, ನಳ, ರಾಮಚಂದ್ರ ಮತ್ತು ಪಾಂಡವರು. ಅವರು 3 ಮಂದಿ ಬಗ್ಗೆ ಇಲ್ಲೇ ತಿಳಿಸಿದರು. ಬೇರೆ ಉಪಾಯಗಳಿವೆ ಎಂದು ಎಂದೂ ಆಗುವುದಿಲ್ಲ. ಅವು ಬೇರೆ ಉಪಾಯಗಳಿಂದ ನಿವೃತ್ತಿ ಆಗುತ್ತವೆಂದರೆ ಮಹಾಪರಾಕ್ರಮಿಗಳಾದ ಹೇಳಿಸಿಕೊಂಡಂಥ ರಾಮ, ನಳ, ಪಾಂಡವರು ಏಕೆ ಕಷ್ಟಪಡುತ್ತಿದ್ದರು? ನಳ ಮಹಾರಾಜ ಒಬ್ಬ ಮಾಂಡಲಿಕ ಅರಸನಲ್ಲಿ ಅಡಿಗೆ ಮಾಡುವ ಆಳಾದ. ಯಾಕೆ ಅಣ್ತಂಬ್ರ ಜೋಡಿ ಅವನು ಪಗಡೆ ಆಟ ಆಡಿ ಸೋತು ಎಲ್ಲವನ್ನು ತೊರೆದು ಕಾಡಿಗೆ ಹೆಂಡ್ರ ಮಕ್ಕಳನ್ನ ಕರ್ಕೊಂಡು ಹೋಗಿ ಅವ್ರನ್ನೂ ಅಲ್ಲೇ ಬಿಟ್ಟು, ಮಗನ್ನ ಮತ್ತು ಹೆಂಡತಿಯನ್ನು ಬಿಟ್ಟು ರಾಜನ ಕಡೆ ಹೋಗಿ ತಾನು ಒಬ್ಬ ಚಕ್ರವರ್ತಿ ರಾಜ ಇದ್ರೂ ಸಹಿತ ಅವನಲ್ಲೇ ಅಡಿಗೆ ಮಾಡುವ ಭಟ್ಟನಾಗಿ, ಬಾಣಸಿಗನಾಗಿ ಹೋಗಿ ಕೆಲಸ ಮಾಡಿದ. ಅದಕ್ಕೆ ಏನಂತಾರೆ ಅವರು ಇಲ್ಲೇ, ಈಕೆ ರಾಮನು ಸಾಕ್ಷಾತ್ ಹರಿಯ ಅವತಾರ, ಅಂದರೆ ವಿಷ್ಣುವಿನ ಅವತಾರ. 6ನೇದು 7ನೇದು ಬರ್ತದೆ ನೋಡ್ರಿ ಅವನ ಅವತಾರವಾದರೂ ಸೀತೆಯ ವಿರಹದಿಂದ ದುಃಖಕ್ಕೆ ಹೊಂದುತ್ತಾ ಅರಣ್ಯದಲ್ಲಿ ಪ್ರತಿಯೊಂದು ಗಿಡಕ್ಕೆ ಹಾ ಸೀತೆ ಅಂತ ಯಾಕಂತಿದ್ದವ. ವನವಾಸದಲ್ಲಿದ್ದಾಗ ಸೀತನ್ನ ರಾವಣ ಕರ್ಕೊಂಡು ಹೋಗಿರ್ತಾನೋ, ಕುಟೀರದೊಳಗೆ ಸೀತೆ ಇರೋದಿಲ್ಲ. ಅವಾಗ ಅವನಿಗೆ ದುಃಖ ಬರ್ತದಂತ್ರಿ. ಅದು ಪ್ರಪಂಚದ ಮೋಹಮಾಯ ಇರ್ತದೆ, ಅವ್ರ ಒಳಗೆ ಅರಿವು ಇರ್ತತೆ. ಆದಾಗ್ಯನು ಅವ್ರು ಏನಂತಾರೆ ಇಲ್ಲಿ, ಹರಿಯ ಅವತಾರವಾದರೂ ಸೀತೆ ವಿರಹದಿಂದ ಶ್ರೀರಾಮಚಂದ್ರ ದುಃಖವನ್ನೇ ಹೊಂದುತ್ತಾ ಅರಣ್ಯದಲ್ಲಿ ಪ್ರತಿಯೊಂದು ಗಿಡಕ್ಕೆ ಇವಳೇ ಸೀತೆ ಏನೋ ಅಂತೇಳಿ ಗಿಡಕ್ಕೆ ತೆಕ್ಕೆ ಆಯ್ತಿದ್ದಂಥವ ಯಾರೋ ಶ್ರೀರಾಮಚಂದ್ರ. ಗಿಡಕ್ಕೆ ಹಾ ಸೀತೆ ಎಂದು ತೆಕ್ಕೆ ಬೀಳುತ್ತಿದ್ದನಂತೆ. ಸಾಕ್ಷಾತ್ ಭಗವಂತನ ಅವತಾರವಿದ್ದರೂ ದುಃಖವನ್ನು ಭೋಗಿಸಿ ತೀರಬೇಕಾಯ್ತಲ್ಲವೇ. ಅವನು ಭಗವಂತನ ಅವತಾರ, ಆದ್ರೂ ಇಂಥ ಕಷ್ಟ ತೊಂದರೆಗೆ ಈಡಾಗಬೇಕಾಯಿತು. ಆ ದುಃಖವನ್ನು ಅವನು ಅನುಭವಿಸಲೇಬೇಕಾಯಿತು. ಇನ್ನು ನಳನು ಮಹಾಪರಾಕ್ರಮಿ, ಈಗ ಹೇಳಿದ್ವಲ್ಲ, ಮಹಾಪರಾಕ್ರಮಿ ಶಾಲೆಯಾದಂಥ ಚಕ್ರವರ್ತಿ ರಾಜನು ಇಂಥವನು ತನ್ನ ತಮ್ಮನ ಸಂಗಡ ಜೂಜನ್ನು ಆಡಿ, ಅಂದರೆ ಪಗಡಿ ಆಟ ಆಡಿ ಇಡೀ ರಾಜ್ಯವನ್ನೆಲ್ಲ ಸೋತು ತನ್ನ ಹೆಂಡತಿಯೊಡನೆ ಕೂಡಿಕೊಂಡು ಅರಣ್ಯವಾಸಿಯಾದ. ಪುನಃ ಅರಣ್ಯದಲ್ಲಿ ಹೆಂಡತಿಯನ್ನು ಸಹ ಕಳೆದುಕೊಂಡು ತನಗೆ ಮಾಂಡಲಿಕನಾಗಿದ್ದ. ಅವನಿಗೆ ಒಬ್ಬ ಮಾಂಡಲಿಕ ರಾಜ ಅಲ್ಲಿದ್ದವ. ಒಬ್ಬ ರಾಜನಲ್ಲಿ ಅಡಿಗೆಯವನಾಗಿ ಅಡಿಗೆಯನ್ನು ಮಾಡುತ್ತಾ ಎಷ್ಟೋ ದಿವಸ ಕಾಲವನ್ನು ಕಳೆದ. ಅಲ್ಲಿ ಅಡುಗೆ ಮಾಡ್ಕೊಂತ ಉಳಿದು ಎಷ್ಟೋ, ಆಮೇಲೆ ಮತ್ತೆ ಕತೆ ಭಾಳ ನಳ ಮಹಾರಾಜನ ಚರಿತ್ರೆ ಮತ್ತೆ ಬಂದು ಎಲ್ಲವೂ ದೊರೀತದ ಅವನಿಗೆ.
ಅಣ್ತಮ್ಮರ ಜೋಡಿ ಮತ್ತೊಂದು ಸಲ ಪಗಡಿ ಆಟ ಆಡಿ ಹೆಂಡತಿನೂ ಬದುಕಿಸ್ಕೋತಾನು, ರಾಜ್ಯವನ್ನು ಬದುಕಿಸ್ಕೋತಾನು, ಎಲ್ಲ ಮಾಡ್ತಾನೆ. ಅಂದ್ರೆ ಕಷ್ಟ ಸುಖಗಳು ಹಿಂಗೆ ಬರ್ತಿರ್ತಾವೆ ಹೋಗ್ತಿರ್ತಾವು. ಆ ಬಂದ ಸಮಯದಲ್ಲಿ ನೀನು ಅದನ್ನು ಎದುರಿಸಲಿಕ್ಕೆ ಅಣಿಯಾಗು ಅಂಥೇಳಿ ಕಾಲವನ್ನು ಕಳೆದನು. ಚಕ್ರವರ್ತಿ ರಾಜನತ್ತ ತನಗೆ ಮಾಂಡಲಿಕನಾದ ರಾಜನಲ್ಲಿ ಅಡಿಗೆ ಮಾಡೋದೆತ್ತ ಅಂದರೆ ಇದು ನಳ ಮಹಾರಾಜನ ಕೆಲಸ. ಹೀಗಾಯಿತು ಅಂತಂಥವ್ರದ್ದು ಹಂಗಾಗೈತೆ ಅಂದ್ರೆ ನಿಂದ್ಯಾವ ಲೆಕ್ಕ ಅಂಥೇಳಿ ಹಿಂಗೆ ನೀ ತಿಳ್ಕೊಂಡು ಸುಖದಿಂದ ಇರು. ಕಷ್ಟ ಸುಖ ಬಂದ್ರೂ ಅದನ್ನು ಸೈರಣೆಯಿಂದ ತಾಳಿಕೋ ಅಂತ ಹೇಳುವಂಥ ಮಾತಿನಂತೆ ಇನ್ನು ಪಾಂಡವರು ಕೃಷ್ಣ ಭಗವಂತನ ಸಹಾಯ ಇತ್ತವನಿಗೆ. ಯಾವಾಗಲೂ ಶ್ರೀಕೃಷ್ಣ ಪರಮಾತ್ಮನ ಅಭಯವಚನ ಕೊಟ್ಟಿದ್ದಾನು. ಭೂಭಾರ ಅಥವಾ ಈ ಕೌರವರನ್ನು ಸದೆಬಡೆಯಲಿಕ್ಕೆ ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಅದಕ್ಕೆ ನಾನು ಸಾಧುವೇಷದಿಂದ ಕಾಲಕ್ಕೆ ಅಧರ್ಮವನ್ನು ತಿಳಿದು ಧರ್ಮವನ್ನು ಎತ್ತಿಡ್ಯಾಕ ಬರ್ತೇನು ಶಾಂಭವಾಮಿ ಯುಗೆ ಯುಗೆ ಅಂತ ಹೇಳ್ತಾನಲ್ಲ, ಹಂಗೆ ಶ್ರೀಕೃಷ್ಣ ಪರಮಾತ್ಮ ಅವನಿಗೆ ರಕ್ಷಾ ಕವಚನೇ ಆಗಿರ್ತಾನು. ಅಂಥದ್ದಿದ್ರೂ ಸಹಿತ ಅವರು ಇಷ್ಟು ಕಷ್ಟ ಯಾಕೆ ಪಟ್ಟರು? ಯಾಕೆ ಹಿಂದೆ ಐತೆ ಅವರಿಗೆ, ಆ ಹಿಂದಿನ ಕಷ್ಟ ಅವ್ರಿಗೆ ಐತಿ, ಅದನ್ನು ಅವ್ರು ಭೋಗ ಮಾಡಬೇಕಾಗಿತ್ತು. ಕೃಷ್ಣ ಪರಮಾತ್ಮ ಅದನ್ನು ವಾಸ ಮಾಡಬೇಕಂದ್ರೆ ಮಾಡ್ತಿದ್ದ, ಅದೇನು ಮಹಾ ಅಲ್ಲ. ಕೃಷ್ಣ ಭಗವಂತನ ಸಹಾಯವಿದ್ದರೂ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ವಾಸವನ್ನೇ ಭೋಗಿಸಬೇಕಾಯಿತು. ಅಂದ ಮೇಲೆ ಬರತಕ್ಕ ದುಃಖಗಳನ್ನು ಭೋಗಿಸಿಯೇ ತೀರಬೇಕಲ್ಲದೆ ನಿವಾರಣೆ ಮಾಡಿಕೊಳ್ಳಲಿಕ್ಕೆ ಬರುವುದಿಲ್ಲ. ಬೇರೆ ಉಪಾಯದಿಂದ ನಿವೃತ್ತಿ ಮಾಡಿಕೊಳ್ಳಲಿಕ್ಕೆ ಬರುತ್ತಿದ್ದರೆ ಯಾವುದಾದ್ರೊಂದು ಉಪಾಯವನ್ನು ಮಾಡಿ ನಿವೃತ್ತಿ ಮಾಡಿಕೊಳ್ಳಬಹುದಾಗಿತ್ತು. ಕೃಷ್ಣ ಪರಮಾತ್ಮ ಮನಸ್ಸು ಮಾಡಿದ್ರೆ ಎಲ್ಲವನ್ನೂ ಅಡ್ವಾನ್ಸಾಗಿ ಮಹಾಭಾರತದ 18 ಅಕ್ಷೋಹಿಣಿ ಸೈನ್ಯವನ್ನೇ ನಾಶ ಮಾಡಿದವ. ನೀನು ನೆಪಕ್ಕೆ ಮಾತ್ರ ಇದ್ದೀಯಾ, ನಿನ್ನ ಕೆಲಸ ನಿನ್ನ ಕರ್ತವ್ಯ ನೀ ಮಾಡು ಅಂಥೇಳಿ ಅರ್ಜುನಿಗೆ ಬೋಧ ಮಾಡ್ತಾನಲ್ಲ. ಆ ರೀತಿಯಾಗಿ ಅವನು ಮನಸ್ಸು ಮಾಡಿದ್ರೆ ಇವ್ರನ್ನ ಹೇಗೋ ರಕ್ಷಣೆ ಮಾಡ್ತಿದ್ದ. ಇವ್ರದ್ದು ಆ ರೀತಿ ಇರ್ತದೆ ಪ್ರಾರಬ್ಧ ಕರ್ಮ. ಅದು ಅವರು ನಿನ್ನೆ ಪದ ಹೇಳಿದ್ರು ನೋಡ್ರಿ, ಪಾಂಡವರು ಕೈಯನ್ನೇ ಒಂದು ಬೊಗಸೆ ಅಥವಾ ಲೋಟ ಮಾಡಿ ಭಿಕ್ಷೆ ಬೇಡಿ ಮನೆಯಲ್ಲಿ ಅಡ್ಡಾಡಿ ತಿರುಗಿದರೆ ಏಕೆ ಅಂತೇಳಿ ಹೇಳಿದ್ರು ನೋಡ್ರಿ. ಆ ರೀತಿಯಾಗಿ ಅವರು ತಮ್ಮ ಕಷ್ಟಗಳನ್ನು ಅನುಭವಿಸಿ ತೀರಿದರು. ಮತ್ತು ಅಂಥದನ್ನೆಲ್ಲ ತಿಳ್ಕೊಂಡು ಅಂಥ ಕಷ್ಟ ನಿನಗೇನು ಬಂದಿಲ್ಲಪ್ಪ, ಯಾಕೆ ಚಿಂತೆ ಮಾಡ್ತಿ ಅಂಥೇಳಿ ಇಲ್ಲಿ ಹಾಗೆ ತಿಳಿಸ್ತಾ ಮಾಡಿಕೊಂಡಿಲ್ಲ. ಆದ್ದರಿಂದ ಅದು ಬರುವುದಿಲ್ಲ. ಇದನ್ನು ತಿಳಿದು ದುಃಖದ ಸಲುವಾಗಿ ನೀನು ಎಂದೂ ಚಿಂತಿಸಬೇಡ ಅಂತ ಹೇಳ್ತಾ ಇನ್ನು 3ನೇ ನುಡಿಯಲ್ಲಿ ಏನು ಹೇಳ್ತಾರೋ, ಇನ್ನು ಬರತಕ್ಕ ಮತ್ತು ಹೋಗತಕ್ಕ ಸುಖ ದುಃಖಗಳ ಚಿಂತೆಯನ್ನು ಬಿಟ್ಟು, ಅವು ಬರ್ತಿರ್ತಾವೆ ಹೋಗ್ತಿರ್ತಾವೆ. ಬರತಕ್ಕ ಮತ್ತು ಹೋಗತಕ್ಕ ಸುಖ ದುಃಖಗಳ ಚಿಂತೆಯನ್ನು ಬಿಟ್ಟು ನೀನು ಪರಮಾತ್ಮ ಆಶ್ರಯವನ್ನು ಪಡೆ ಮಾಡಿಕೊಂಡು ಶಾಂತನಾಗಿರೆಂದು ಮುಂದಿನ ಪದ್ಯದಿಂದ ವರ್ಣಿಸುತ್ತಾರೆ. ಆ ಕೃಷ್ಣ ಪರಮಾತ್ಮನನ್ನು ಅವ್ರ ಪಾಂಡವರು ಹೆಂಗೆ ಸದಾ ಅವನ ನಾಮಸ್ಮರಣೆ ಮಾಡ್ತಿದ್ರಲ್ಲ, ದ್ರೌಪದಿ ಆಗಲಿ, ನೀನೇ ಅನಾಥ ಬಂದು ಕಾರುಣ್ಯ ಸಿಂಧು, ನೀನೇ ಅನಾಥ ಬಂದು ಪತಿಗಳ ಇವರಿದ್ದರೇನು ಸತಿಯ ಭಂಗಕ್ಕೊದಗಲಿಲ್ಲ, ಗತಿ ನೀನೇ ಮುಕ್ಕುಂದನೆನ್ನಲು ಅತಿವೇಗದಿ ಬಂದೆಯನ್ನ ಮಾನವನು ಕಾಪಾಡಿದೆ ಶ್ರೀಕೃಷ್ಣ ಅಂಥೇಳಿ ಯಾರೋ ದ್ರೌಪದಿ ಅವನ ಮಾನವನು ಕಾಪಾಡಿದ್ದಕ್ಕೆ ಕೃಷ್ಣನ ಸ್ಮರಣೆ ಮಾಡ್ತಾಳು. ಅವ ಬಂದು ಅಕ್ಷಯಾಂಬರ ಇಡ್ತಾನು. ಯಾಕೆ ಸಭೆಯೊಳಗೆ ಆಕೆ ಸೀರೆಯನ್ನು ಸೆಳಿತಿರ್ತಾನೆ ಯಾರೋ ದುಶ್ಯಾಸನ, ದುರ್ಯೋಧನನ ತಮ್ಮ. ಹಂಗೆ ಆಕೆ ಕೃಷ್ಣ ನಾಮಸ್ಮರಣೆ ಮಾಡಿದ ಕೃಷ್ಣ ಬಂದ ಅಭಯ ಕೊಟ್ಟು ಆಕೆಗೆ ಅಕ್ಷಯಾಂಬರ ಕಾಣದಂಗೆ ಬಂದ. ಅಕ್ಷಯ ಅಂದರೆ ಕ್ಷಯವಾಗದಂಥ ಸೀರೆಯನ್ನೇ ಬಿಟ್ಟ. ಅವನು ಎಳೆದು ಸೀರಿನ ರಾಶಿ ಬಿದ್ದರೂ ಆಕೆ ಸೀರೆ ತೀರಲಿಲ್ಲ. ಅವಾಗ ಜೋಲಿ ಹೋಗಿ ಸೋತು ಆಕೆ ಕಾಲ ಮೇಲೆ ಬಿದ್ದ ಅಂತ ಬರೀತಾರೆ ದುಶ್ಯಾಸನ. ಆ ದ್ರೌಪದಿ ಕಾಲ ಮೇಲೆ ಬಿದ್ದಂತ ಹಿಂಗೆ ಜಕ್ಕೊಂತ ಸೀರೆ ಸೆಳ್ಕೊಂತ. ಹಂಗೆ ನೀನು ಆ ಒಂದು ಕೃಷ್ಣನಾಮವನ್ನು ಯಾರಾದರೂ ಒಂದು ದೈವವನ್ನು ಅಧಿದೇವತೆಯನ್ನು ಹಿಡ್ಕೊಂಡು ನೀನು ಸ್ಮರಿಸಿದ್ದಾದರೆ ನೆನೆದಾದರೆ ಬಂದ ಕಷ್ಟಗಳು ಬಯಲಾಗ್ತಿರ್ತಾವೆ. ಅದಕ್ಕೆ ನೀ ಹೀಗೆಲ್ಲ ಚಿಂತೆ ಮಾಡೋಕ್ಕೆ ಹೋಗಬೇಡಪ್ಪ ಅಂಥೇಳಿ ಈ ನುಡಿನೆಯಲ್ಲಿ ಹೇಳ್ತಾ ಇದ್ದಾರೆ. ಏನಂದ್ರೆ, ಜನನ ಮರಣದ ಆಗು ಹೋಗಿನೋಳ ಒಡೆತನ ವಿನಿತಿಲ್ಲವಾಗಿ ನಿನ್ನಳು ತೋರ್ಪವು. ಜನನ ಮರಣದ ಆಗು ಹೋಗಿನೋ ಒಡೆತನ ನಿಂದ ಎಳ್ಳ ಕಾಳಷ್ಟು ಇಲ್ಲ. ಯಾಕಂದ್ರೆ ಪರಮಾತ್ಮ ನಮ್ಮನ್ನು ತಾಯಿ ಗರ್ಭದಲ್ಲಿ ಹಾಕುವಾಗ 5 ಕಾರಣದಿಂದ ಹೊಟ್ಟೆಯಾಗಿ ಹುಟ್ಟಿಸಿ ಕಳಿಸಿರ್ತಾನಂತ್ರಿ. ಯಾವುವು ಆಯುಷ್ಯ ನಿಂದ ಎಷ್ಟತಿ, ಆಮೇಲೆ ನಿನ್ನ ಉದ್ಯೋಗ, ನಿನ್ನ ಕೆಲಸ ಏನು, ನೀ ಏನು ಮಾಡಬೇಕು, ಆಮೇಲೆ ನಿನಗೆ ಸಂಪತ್ತು ಎಷ್ಟಿರ್ತದೆ, ಭೂಮಿ ಸೀಮೆ ಎಷ್ಟಿರಬೇಕು, ಆಮೇಲೆ ನಿನಗೆ ವಿದ್ಯೆ,
ಎಷ್ಟಿರಬೇಕು. ಆಮೇಲೆ ಸಾವೆ ಅಂದತಿ. ಇವು 5 ಕಾರಣವನ್ನು ನಿನ್ನ ಬೆನ್ನ ಹಿಂದೆ ಬರದ ಕಳಿಸಿರ್ತಾನು. ಅದಕ್ಕೆ ಏನಂತಾರೆ ಅವರಿಲ್ಲಿ, ಜನನ ಮರಣದ ಆಗು ಹೋಗಿ ನೋಡು ನಿನ್ನದನ್ನೋಂಥ ಒಡೆತನ ಸ್ವಲ್ಪವೂ ಇಲ್ಲ. ನಂದು ಇದ್ರಾಗ ಐತಿ ಅಂತೇಳಿ ತಿಳ್ಕೊಂಡು ನಿಂದು ಏನೇನೂ ಇಲ್ಲ. ವಿಣಿತಿಲ್ಲವಾಗಿ ನಿನ್ನೊಳು ತೋರ್ಪವು. ಅವು ನಿನಗೆ ಒಂದು ಸ್ವಲ್ಪ ಇಲ್ಲ ಕರೆ, ಅವು ನಿನ್ನೊಳಗೆ ತೋರ್ಪವು. ತನುಭೋಗ ನಿಖರವಂತಹುದು ಸೈತಿರು. ಇದು ಶರೀರದ ಭೋಗನ ಅಂಥದ್ದಿರ್ತದೆ. ಅದಕ್ಕೆ ನೀನು ಶಾಂತನಾಗಿ ಅದನ್ನು ಸೈರಣೆ ಮಾಡ್ಕೋ. ಅದನ್ನು ಸೈರಣೆಯಿಂದ ಮಾಡಿಕೊಂಡು ಆ ಪರಮಾತ್ಮನನ್ನು ಧ್ಯಾನವನ್ನು ಮಾಡು. ಅವನನ್ನು ನೀನು ಒಲಿಸಿಕೊಂಡು ನಿನ್ನ ಕಷ್ಟ ಸುಖಗಳನ್ನು ದೂರ ಮಾಡಂತೇಳಿ ಅದನ್ನೇ ಬೇಡ್ಕೋ ವಿನಃ ಚಿಂತೆ ಮಾಡೋಕ್ಕೆ ಹೋಗಬೇಡ. ಸೈತಿರು ನೀನು ಗಣಶಂಭುಲಿಂಗನ ಅಧೀನವಾಗಿ. ಆ ಪರಮಾತ್ಮನ ಗಣಶಂಭುಲಿಂಗನ ಅವನ ಅಧೀನದೊಳಗೆ, ಅವನ ಅಂಡರ್ನೊಳಗೆ ನೀನು ಉಳ್ಕೊಂಡು ಅವನ ಧ್ಯಾನವನ್ನು ನೀ ಮಾಡಿದ್ದಾದರೆ ಇಂಥ ಕಷ್ಟ ಸುಖಗಳು ಅದು ಗಾಳಿಗೆ ಹಾರಿದ ಇದಂತ ಹೇಳ್ತೇವಲ್ಲ, ಆ ರೀತಿ ಹೋಗ್ತಿರ್ತಾವಪ್ಪ. ಅದನ್ನು ರಕ್ಷಣೆ ಮಾಡೋ ಕೆಲಸ ಅವನಿರ್ತದೆ. ಕೊಟ್ಟವನು ಅವನೇ, ಮತ್ತು ಅದನ್ನು ನಿವಾರಣೆ ಮಾಡುವವನೇ ಅವನೇ. ಅದರಿಂದ ನೀನು ಅದಕ್ಕೆ ಆ ವಿಷಯಾದಿಗಳ ಬಾಧೆ ಇದ್ದೇ ಇರ್ತಾವೆ. ಒಡಲೆಂಬ ಹೊತ್ತಿಂಗೆ ಇಂದ್ರಿಯಗಳೇ ಸರ್ಪಗಳು. ಇಂದ್ರಿಯಗಳೇ ಸರ್ಪ, ವಿಷಯಾದಿಗಳೇ ವಿಷ, ಸಮಚಿತ್ತವೆಂಬುದೇ ಗಾರಡಿಗ ಸರ್ವಜ್ಞ ಅಂತ ಹೇಳ್ತಾರೆ. ನೋಡಿ ಏನಂತಾರೆ ಅವರು, ಈ ಒಡಲೆಂಬ ಹೊತ್ತಿಗೆ, ಇದೊಂದು ಹುತ್ತ ದೇಹ, ಹುತ್ತಿಂಗೆ ಇಂದ್ರಿಯಗಳೇ ಸರ್ಪ. ನಮ್ಮಲ್ಲಿ ಏನು ಇಂದ್ರಿಯಗಳದಾವಲ್ಲ, ಕರ್ಮೇಂದ್ರಿಯ, ಧರ್ಮೇಂದ್ರಿಯ 10 ಬಂತು, ಮನಸ್ಸಿಡೋದು 11. ಇವು 11 ಇಂದ್ರಿಯಗಳು ನಮ್ಮಲ್ಲಿ ಒಳಗೆ ಕಾಟ ಕೊಡ್ತಿರ್ತಾವೆ. ಅವು ತಮ್ಮ ಕೆಲಸ ತಾವು ಮಾಡ್ತಿರ್ತಾವೆ. ಅದಕ್ಕೆ ಒಡಲೆಂಬ ಹೊತ್ತಿಂಗೆ ಇಂದ್ರಿಯಗಳೇ ಸರ್ಪಗಳಿದ್ದಂಗೆ, ಹಾವಿದ್ದಂಗಪ್ಪ. ಅವು ಯಾವಾಗಲೂ ನಮ್ಮನ್ನು ಕಸ್ತಾ ಇರ್ತಾವೆ, ನೋವು ಕೊಡ್ತಾ ಇರ್ತಾವೆ. ಅದಕ್ಕೆ ಇಂದ್ರಿಯಗಳೇ ಸರ್ಪ, ಕಡು ಕೋಪವೇ ವಿಷ. ನಿನ್ನಲ್ಲಿ ಕೋಪ ಇತ್ತಂತಂದ್ರೆ, ಅಥವಾ ಇಂದ್ರಿಯಗಳೇ ವಿಷವಾಗಿ, ವಿಷಯಾದಿಗಳೇ ನಿನ್ನಲ್ಲಿ ವಿಷ ಇದ್ದಂಗೆ, ಆ ಹಾವಿನೊಳಗೆ ವಿಷ ಇದ್ದಂಗೆ. ಅದಕ್ಕೆ ನೀನು ಸಮಚಿತ್ತವೆಂಬುದೇ ಗಾರುಡಿಗ. ಹಾವನ್ನು ಆಡಿಸುವ ಗಾರುಡಿಗೆ ಹೆಂಗಿರ್ತಾನೋ, ಬಂದು ಪುಂಗಿನಾದ ಇದ್ದಂತಂದ್ರೆ ಎಂಥ ಘಟಸರ್ಪವಿದ್ರೂ ಅದು ಬಜ್ಕೊಂಡು, ಅಥವಾ ಅವನಲ್ಲಿ ಗರುಡ ರೇಖೆ ಅಂತೇವಲ್ಲ ಹಸ್ತದಲ್ಲಿ, ಆ ಒಂದು ರೇಖೆ ಇದ್ದಾಗ ಅದು ತೆಳಗೆ ಮುಖ ಮಾಡ್ಕೊಂಡು ಸರಿದು ಹೋಗ್ತದಂತ್ರಿ, ಅದು ಕಚ್ಚೋದಿಲ್ಲ. ಅದಕ್ಕೆ ಏನಾಗ್ತದೆ, ಕಡು ಕೋಪವೇ ವಿಷ, ಸಮಚಿತ್ತವೆಂಬುದೇ ಗಾರುಡಿಗ. ಹಂಗೆ ಪರಮಾತ್ಮ ಗಾರುಡಿಗಿದ್ದಂಗದ. ನೀನು ಸಮಚಿತ್ತದಿಂದಿರು, ಸಮಾಧಾನಿಯಾಗಿರು. ನೀನು ಹೆಚ್ಚು ವ್ಯತ್ಯಾಸ ಮಾಡ್ಕೊಂಡು ಕಷ್ಟಪಡೋದು, ದುಃಖ ಪಡೋದು ಮಾಡ್ಕೊಂಡು ನೀನು ಸುಮ್ಮನೆ ನೋಯಲಿಕ್ಕೆ ಹಿಂದಿನವರೆಗಾದ ನೋವನ್ನು ನೀನು ಅದನ್ನು ವಿಚಾರ ಮಾಡಿ ತಿಳ್ಕೋ ಅಂಥೇಳಿ ಹೇಳ್ತಾರೋ. ಈ ರೀತಿಯಾಗಿ ಅಕ್ಷಿಪಕ್ಷ್ಮ ನ್ಯಾಯದಂತೆ ಇರಂತ ಹೇಳ್ತಾರೆ ಇನ್ನೊಂದು ಮಾತಿನಲ್ಲಿ. ಅಕ್ಷಿ ಅಂದರೆ ಕಣ್ಣು, ಪಕ್ಷ್ಮ ಅಂದರೆ ಕಣ್ಣು ರೆಪ್ಪೆಗಳು. ಕಣ್ಣು ರೆಪ್ಪೆಗಳು ಏನು ಮಾಡ್ತಾವೆ, ಈ ಒಂದು ಕಣ್ಣಿನ ಒಂದು ಒಳಗಿನ ಕಣ್ಣು ಮಿನಿ ಅಂತೇವಲ್ಲ, ಕಾಣೋದು ದೃಷ್ಟಿ, ಅಂಥ ಗಾಳಿ ಬರಲಿ, ಮಣ್ಣು ಬರಲಿ, ಧೂಳು ಬರಲಿ, ಏನೇ ಬಂದ್ರೂ ಅದು ಇವು ಕಣ್ಣು ರೆಪ್ಪೆಗಳು ಏನು ಮಾಡ್ತಾವೆ, ಅದನ್ನು ಮುಚ್ತಾವೆ. ತಮ್ಮ ಕೆಲಸ ತಾವು ಗಾಳಿ ಬಂತು ಕಣ್ಣು ಮುಚ್ಕೊಡ್ರಿ ಅಂತೇಳಿ ನಾವೇನಾದರೂ ಹೇಳ್ತೇವೆ, ಅದಕ್ಕೆ ಆ ರೆಪ್ಪೆಗಳಿಗೆ ಹೇಳೋದಿಲ್ಲ. ಅದಕ್ಕೆ ಅಕ್ಷಿ ಪಕ್ಷ್ಮ ನ್ಯಾಯದಂತೆ ಅಂತಾರೆ. ಆಗ ಆ ಕಣ್ಣಿನ ರೆಪ್ಪೆಗಳು ಕಣ್ಣನ್ನು ಹೇಗೆ ಸಂರಕ್ಷಣೆ ಮಾಡ್ತಾವೋ ಹಂಗೆ ಪರಮಾತ್ಮ ನಿನ್ನನ್ನು ರಕ್ಷಣೆ ಮಾಡ್ತಾನೆ ಇರ್ತಾನೆ. ಏನು ಬಂದ್ರೂ ಧೂಳಾಗಲಿ, ಕಣ್ಣಿಗೆ ಹೆಂಗಾಗಿ ಕಣ್ಣಿಗೆ ನೋವು ಬಂದರು ಅದು ರೆಪ್ಪೆಗಳು ಹೇಗೆ ಮಾಡ್ತಾವೋ, ನೀ ಹೇಳದಿದ್ರು ನೀ ಕೇಳದಿದ್ರು ತಮ್ಮ ಕೆಲಸ ತಾವು ಹೆಂಗೆ ಮಾಡ್ತಾನೋ ಹಂಗೆ ಭಗವಂತನಾದಂಥವ ನೀನು ರಕ್ಷಣೆ ಮಾಡ್ತಾ ಇರ್ತಾನವ. ಅದಕ್ಕೆ ನೀನು ಅಂಥದಕ್ಕೆ ಚಿಂತೆ ಮಾಡೋಕ್ಕೆ ಹೋಗಬೇಡ. ಸುಖ ದುಃಖದ ಎಡೆಯೋಳು ನೀನು ಸಮಚಿತ್ತನಾಗಿರು, ಆ ಪರಮಾತ್ಮನಲ್ಲಿ ಧ್ಯಾನ ಮಾಡು. ಅದಕ್ಕೆ ಶೋಕ ಮೋಹ ಮನಸ್ಸಿಗೆ, ಹಸಿವು ತೃಷೆ ಪ್ರಾಣಕ್ಕೆ, ಇನ್ನು ಜನನ ಮರಣ ದೇಹಕ್ಕೆ, ಈ ರೀತಿಯಾಗಿರ್ತಿರ್ತಾವಪ್ಪ. ಅದಕ್ಕೆ ನೀನು ಅವನ್ನೆಲ್ಲ ಸರಿಯಾಗಿ ತಿಳ್ಕೊಂಡು ನೀನು ಹಾಗೆ ಮುಂದುವರಿ. ಜನನ ಮರಣಗಳು ಶರೀರಕ್ಕೆ ಬರುತ್ತವೆ ಹೋಗುತ್ತವೆ, ಅವುಗಳಲ್ಲಿ ನಿನ್ನ ಸ್ವಾಮಿತ್ವವು ಏನೂ ಇಲ್ಲ. ಇಲ್ಲದಿದ್ದರೂ ಅವು ಹೇಗೆ ಬರುತ್ತವೆ ಹೋಗುತ್ತವೆಯೋ ಅದರಂತೆ ಸುಖ ದುಃಖಗಳು ಬಂದು ಹೋಗುತ್ತವೆ. ಇದರಲ್ಲಿ ನಿನ್ನ ಕರ್ತವ್ಯ ಎಳ್ಳಷ್ಟೂ ಇಲ್ಲ. ಇವೆಲ್ಲವೂ ಈಶ್ವರನ ಅಧೀನವಾಗಿರುತ್ತವೆ. ನೀನು ಮಾತ್ರ ಪರಮಾತ್ಮನಲ್ಲಿ ಅನನ್ಯ ಪ್ರೇಮ ಲಕ್ಷಣಾತ್ಮಕ ಭಕ್ತಿಯನ್ನೇ ಮಾಡು. ಮತ್ತು ಭಕ್ತಿನ ಮಾಡಪ್ಪ ನೀನು ಅನನ್ಯ. ನಾನು ಬೇರೆ ಅಲ್ಲ, ಪರಮಾತ್ಮ ಬೇರೆ ಅಲ್ಲ, ಅನನ್ಯ. ಆ ರೀತಿಯಾಗಿ ನೀನು ಭಕ್ತಿಯನ್ನು ಮಾಡುತ್ತಾ ಹೋಗು ಅಂಥೇಳಿ ಪರಮಾತ್ಮನ ಆಶ್ರಯವನ್ನು ಮಾಡಿಕೊಂಡು ನೀನು ಬದುಕಲಿ ಅಂಥೇಳಿ ನಿಜಗುಂಡ್ರು ಈ ಪದ್ಯದಲ್ಲಿ ಹೇಳ್ತಾರೆ. ಅದಕ್ಕೆ ನಾವು ನೀವುಗಳು ಅನೇಕ ರೀತಿಯಿಂದ ನಮಗೆ
ಸಣ್ಣ ಮಾತಿನಲ್ಲಿ ಒಂದು ವಿಚಾರ ನೋಡಿ. ಈ ಪದ್ಯ ಮುಗಿತು. ನಾಳೆಯ ಪದ್ಯ ಮತ್ತು ಮುಂದೆ ನಾಳೆ ಮಾತಾಡೋಣ ಮುಂದಿನ ಪದ್ಯ. ಅದಕ್ಕೆ ಏನಾದರೂ ನಾವು ತಿಳ್ಕೊಳ್ತೇವಲ್ಲ, ಯಾವುದಾದ್ರೂ ಒಂದು ದೃಷ್ಟಾಂತದಿಂದ ದ್ರಾಷ್ಟಾಂತಕ್ಕೆ ಹೋಗಬೇಕು. ಅದನ್ನು ಬರೀ ದೃಷ್ಟಾಂತ ಅಷ್ಟೇ ತಿಳ್ಕೊಳ್ಳೋದಲ್ಲ, ಅದರಿಂದ ದ್ರಾಷ್ಟಾಂತಕ್ಕೂ ಹೋಗ್ಬೇಕಂತೆ. ದ್ರಾಷ್ಟಾಂತಕ್ಕೆ ಹೋಗೋದಂದ್ರೆ ನೋಡು, ಒಬ್ಬ ಸ್ವಾಮಿ ಅಥವಾ ಹಿಂಗೆ ಗುರುಗಳು ಹಿಂಗೊಬ್ಬ ಯಜಮಾನ ಕುಂತ ನನಗೆ ಗಂಗೆಯನ್ನು ತೊಗೊಂಡು ಬಾ, ಗಂಗೆ ಅಂದ್ರೆ ನೀರು ತೊಗೊಂಡು ಬಾ ಕುಡಿಯಾಕಂತ ಹೇಳಿದ. ಆವಾಗ ಆಯ್ತಂತ ಹೇಳಿ ಒಂದು ಲೋಟದಲ್ಲೋ ಗ್ಲಾಸ್ನಲ್ಲೋ ಬೆಳ್ಳಿ ಬಟ್ಟಲಲ್ಲೋ ತಂದು ಅವಾಗ ಕುಡಿಯೋಕೆ ನೀರು ಕೊಟ್ಟ. ಅಲ್ಲ, ನಾನೇನು ಹೇಳಿದ್ನಿ ಮತ್ತು ನೀನೇನು ತಂದೀಯ ಅಂತ ಕೇಳ್ತಾನೆ ಅವನು. ನೀರು ತೊಗೊಂಬ ಅಂದನು, ನೀ ಲೋಟ ಯಾಕೆ ತಂದೆ ಅಂತ ಮುದ್ದಾಮ್ ಕೇಳ್ತಾನೆ ಅವನು. ಆವಾಗ ಇಲ್ಲಪ್ಪ, ಮತ್ತು ಆ ಗಂಗಾ ನೀರು ಬರಬೇಕತ್ತಿದ್ರೆ ಇದಕ್ಕೊಂದು ಆಧಾರ ಅನ್ನುವಂಥದ್ದು ಬೇಕು, ಇಟ್ಕೊಂಬರುವಂಥದ್ದು ಬೇಕು. ಹಾಗೇ ನೀರು ತರಕ್ಕೆ ಬರೋದಿಲ್ಲ ಇದು. ಅದ್ರ ಸಲುವಾಗಿ ಈ ಲೋಟ ತಂದೆನು, ಅದ್ರ ಸಲುವಾಗಿ ತಂದನು ಇವನು ಕುಡಿ ಅಂತ ಹೇಳಿ ಕೊಡ್ತಾನೆ ಅವನಿಗೆ. ಅವನು ಕುಡಿದು ಆ ಲೋಟ ಬೇಕಾದ್ರೆ ಇಟ್ಕೋಬಹುದು, ಅದನ್ನು ಮತ್ತೆ ತೆಗೆದು ಒಗಿಬಹುದು, ಏನಾದರೂ ಮಾಡ್ಬೋದು. ಆ ರೀತಿಯಾಗಿ ನಾವು ಬರೀ ದೃಷ್ಟಾಂತ ಆ ಲೋಟ ಇದ್ದಂಗೆ, ದ್ರಾಷ್ಟಾಂತ ಅದರೊಳಗಿನ ಹಾಲು ಅಥವಾ ನೀರು ತೊಗೊಂಬ ಅಂತ ಹೇಳಿದ್ರೆ ಆ ನೀರು ಇದ್ದಂಗೆ. ಆ ದೃಷ್ಟಾಂತವನ್ನು ನಾವು ದ್ರಾಷ್ಟಾಂತಕ್ಕೆ ಹಚ್ಕೊಳ್ಳದೆ ಅದನ್ನು ಮತ್ತೆ ಒಳಗೆ ಹೋಗಬೇಕು. ಆ ದೃಷ್ಟಾಂತ ಹೇಳಿದ್ದನ್ನು ಅರ್ಥ ಮಾಡಿಕೊಂಡು ತಿಳಿಯಾಗಿ ಅದರ ವಿಚಾರವೇನು, ಅದರ ಅರ್ಥವೇನು ಅಂತೇಳಿ ತಿಳ್ಕೊಂಡು ಹಾಲು ಕುಡಿದು ಅವ ಹೆಂಗೆ ಶಾಂತನಾದೋ ಹಂಗೆ ಅದರ ಒಳಗಿನ ಗೂಢಾರ್ಥವನ್ನು ಗುಂಭಾರ್ಥವನ್ನು ನಾವು ತಿಳ್ಕೊಂಡು ಅದನ್ನು ಆ ಹಾಲನ್ನು ಉಪಯೋಗಿಸ್ಕೊಂಡು ಸಂತೋಷದಿಂದ ಹೆಂಗೆ ಬಿಡೋದವ ಅನ್ನುವಂತೆ ಆ ರೀತಿಯಾಗಿರಬೇಕು ಅಂತ ಹೇಳ್ತಾರೆ. ಅದಕ್ಕೆ ಸದ್ಗುರುನಾಥನ ಸೇವೆಯನ್ನು ನಾವು ಸರ್ವಾಂಗಗಳಿಂದ ಮಾಡಬೇಕಂತೇಳಿ ಒಂದು ದೃಷ್ಟಾಂತವನ್ನು ಗೋಂದಾವಲಕರ ಮಹಾರಾಜರು ಹೇಳಿದಂಥ ಒಂದು ವಿಚಾರ ಇದು. ಸಮರ್ಥ ರಾಮದಾಸರ 2ನೇ ಅವತಾರ ಅಂತ ಅವ್ರಿಗೆ ಹೇಳ್ತಾರೆ. ಅದು ಗೋಂದಾವಲಕರ ಮಹಾರಾಜರು ಮಹಾರಾಷ್ಟ್ರದಲ್ಲಿ ಆಗೋಗ್ಯಾರಲ್ಲ, ಅವರು ಒಂದು ವಿಚಾರವನ್ನು ತಿಳಿಸ್ತಾರೆ. ಸದ್ಗುರುನಾಥನ ಸೇವೆಯನ್ನು, ಆ ಪರಮಾತ್ಮನ ಸೇವೆಯನ್ನು ಸರ್ವಾಂಗಗಳಿಂದ ಮಾಡು. ಸರ್ವಾಂಗಗಳಂದ್ರೆ ಕಾಲ, ಕೈಯ, ಕಣ್ಣು, ಇವೇನು ನಮ್ಮ ದೇಹದಿಂದ ಅದಾವಲ್ಲ, ಇದ್ರ ಎಲ್ಲದರಿಂದಲೂ ನೀನು ಮಾಡು ಅಂಥೇಳಿ ಉದಾಹರಣೆ ಹೆಡ್ಡಿಂಗ್ ಕೊಟ್ಟು. ಅದಕ್ಕೆ ಒಂದು ಸಲ ಅವ ಒಬ್ಬ ರಾಜ ಇದ್ದಾಗ ಆಗಾಗ ಮನೋರಂಜನಾ ಕಾರ್ಯಕ್ರಮಗಳನ್ನು ಏರ್ಪಡಿಸ್ತಿದ್ದವ ತನ್ನ ರಾಜ್ಯಸಭೆಯಲ್ಲಿ, ಜನರ ಸಂತೋಷದಿಂದ ಇರಲಿ ಅಂತೇಳಿ ತಿಳಿದು. ಅವಾಗ ಒಂದು 4-5 ಮಂದಿ ಕಲಾಕಾರರನ್ನು ಕರೆಸಿರ್ತಾನವ. ಒಬ್ಬಳು ನರ್ತಕಿ ಬಂದಿರ್ತಾಳು, ಒಬ್ಬ ಗಾಯಕ ಬಂದಿರ್ತಾನೋ, ಒಬ್ಬ ಪ್ರವಚನಗಾರ ಬಂದಿರ್ತಾನೋ, ಇನ್ನೊಬ್ಬ ಈ ರೀತಿಯಾಗಿ 4 ಜನ ಬರ್ತಾರಲ್ಲಿ. ಅದು ಸ್ವಲ್ಪ ಇನ್ನೊಬ್ಬನ ಹೆಸರು ನೆನಪಾಗಲ್ತು. ಈ ರೀತಿಯಾಗಿ ಅವ್ರನ್ನ ಕರೆಸಿ ನಿಮ್ಮ ವಿದ್ಯೆಯನ್ನು ನೀವು ಪ್ರದರ್ಶನ ಮಾಡ್ರಪ್ಪ, ಜನರು ನೋಡಲಿ, ಆಮೇಲೆ ಅದನ್ನು ನೋಡಿ ಸಂತೋಷಪಟ್ಟ ಅವ್ರಿಗೆ ಏನಾದರೂ ನಾ ಬಹುಮಾನ ಕೊಡ್ಬೇಕಂತೇಳಿ ಕರೆಸಿರ್ತಾನು. ಜನರೆಲ್ಲ ನೋಡೋಕೆ ಬಂದಿರ್ತಾರೆ. ಒಬ್ಬ ಗಾಯಕ, ಆಮೇಲೆ ಒಬ್ಬ ಚಿಂತನಕಾರ, ಒಬ್ಬಾಕಿ ನರ್ತಕಿ, ಇನ್ನೊಬ್ಬ ಕವಿ, ಹೀಗೆ 4 ಮಂದಿ ಬಂದಿರ್ತಾರಲ್ಲಿ. ಅವರು ಬಂದು ಒಬ್ಬೊಬ್ಬರೇ ತಮ್ಮ ವಿದ್ಯೆಯನ್ನು ಪ್ರದರ್ಶನ ಮಾಡೋಕ್ಕೆ ಬಂದು ವೇದಿಕೆ ಮೇಲೆ ಬಂದು ರಾಜನೂ ಸಂತೋಷಪಡಿಸ್ತಾರೋ, ಜನರಿಗೂ ಮನರಂಜನೆ ಕೊಡ್ತಾರೋ. ಗಾಯಕ ಬಂದು ಅನೇಕ ರಾಗಗಳಲ್ಲಿ ಹಾಡ್ತಾನೆ, ಹಾಡಿ ಸಂತೋಷಪಡಿಸ ತನ್ನ ಕಾರ್ಯ ಸೇವಾ ಮುಗಿತಂತೇಳಿ ತಿಳಿದ ರಾಜ ಹೌದು ಚೆನ್ನಾಗಿ ಹಾಡಿ ಅಂತೇಳಿ ಸುಮ್ಮನೆ ಕೂಡ್ತಾರೋ. ಅವನು ತನ್ನ ಕೆಲಸ ಮುಗಿತಲ್ಲ ಹೋಗಿ ಸುಮ್ಮನೆ ಮತ್ತೆ ಕೂತ. ಆಮೇಲೆ ಈಗ ಕವಿ ಬಂದು ಏನು ಮಾಡಿದ, ಅನಂತ ಕವಿತಾ ರಚನೆಗಳನ್ನು ಮಾಡಿದ, ಅಲ್ಲಿ ಮಾಡ್ಕೊತನು ಬಂದ. ಜನರಿಗೆ ಅವನು ಬಿತ್ತರಿಸಿ ಹೇಳಿ ಚೆನ್ನಾಗಿ ಬರ್ದೀಪ, ಚಲೋ ಬರ್ದೀಯ, ಒಳ್ಳೆಯ ರೀತಿಯಿಂದ ಬರ್ದೀಯ ಅಂತೇಳಿ ತಿಳಿದ ರಾಜರು ತಲೆದೂಗಿದರು, ಆ ಕುಂತ ಜನರು ತಲೆದೂಗಿದರು, ಕೇಳಿದರು. ಅವನು ಹೋಗಿ ಕುಂತ. ಆಮೇಲೆ ರಾಜ, ಗಾಯಕ, ಕೀರ್ತನಕಾರ ಅಂದರೆ ಈ ಪ್ರವಚನಕಾರ ಅಂತೇವಲ್ರಿ ನಾವು, ಅವ ಬಂದ ತನ್ನ ಒಂದು ವಿಚಾರಗಳನ್ನು, ತತ್ವದ ವಿಚಾರಗಳನ್ನು, ಸದ್ಗುರುನಾಥನ ಒಲಿಮೆಯನ್ನು ಹೇಗೆ ನಾವು ಪಡ್ಕೋಬೇಕು, ರಾಜನ ಮನಸ್ಸನ್ನು ಹೇಗೆ ಒಲಿಸಬೇಕು ಅಂತೇಳಿ ತಿಳಿದ ಈ ಮಾನವ ಜನ್ಮದ ಸಾರ್ಥಕತೆ ನಾವು ಹೇಗೆ ಮಾಡಬೇಕು, ಏನು ಮಾಡಬೇಕಂತ ಅನೇಕ ರೀತಿಯಿಂದ ವಿಚಾರಗಳನ್ನು ತಿಳಿಸ್ತಾ ಹೇಳಿ ಅವನು ಹೋಗಿಬಿಟ್ಟ. ಅಂದರೆ ತನ್ನ ಜಾಗಕ್ಕೆ ಹೋಗಿ ಕುಂತ. ಆಮೇಲೆ ಏನಾಯಿತು, ಈ ನರ್ತಕಿ ಬಂದಳು. ಆಕೆ ಭಾಳ ಜಾಣೆ ಇರ್ತಾಳು, ನರ್ತನ ಮಾಡೋದ್ರಲ್ಲಿ ಭಾಳ ಪಟವತ್ತವಿರ್ತದೆ. ಆಕೆಗೆ ಕಲ್ತಿರ್ತಾಳೆ. ಆಕೆ ಎಲ್ಲ ನಾಟ್ಯಗಳನ್ನು ನವರಸಭರಿತವಾಗಿ ಮಾಡ್ತಾಳಂತ ಹೇಳ್ತಾರೆ. 9 ರಸಗಳದಾವಲ್ಲ, ವೀರ, ಶೃಂಗಾರ, ಆಮೇಲೆ ಭಯಾನಕ, ಕರುಣ,
ಮುಂದೆ ಶಾಂತರಸ, ಹೀಗೆ ಒಂದು 8-9 ರಸಗಳದಾವಲ್ಲ, ಆ ರಸಗಳನ್ನೇ ತನ್ನ ಹಾವಭಾವದಲ್ಲಿ, ತನ್ನ ಭಂಗಿಯಲ್ಲಿ ಮುಖ ಪ್ರದರ್ಶನ ಮಾಡುತ್ತಾ, ಹಾಡುತ್ತಾ, ತಾಳಕ್ಕೆ ತಕ್ಕಂತೆ ಕುಣಿಯುತ್ತಾ ಅನೇಕ ಚಲನವಲನಗಳನ್ನು ಮಾಡಿ ರಾಜನ ಮನಸ್ಸನ್ನು ಸೂರೆಗೊಳ್ತಾಳು, ಕುಂತಂಥ ಪ್ರೇಕ್ಷಕರ ಮನಸ್ಸನ್ನು ಸೂರೆಗೊಳ್ತಾಳು. ಬಹಳ ಶಬಾಷ್ 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 ಅಂತೇಳಿ ಆಕೆಗೆ ಎಲ್ಲರೂ ಭಾಳ ಮೆಚ್ಚುಗೋತಾರು. ಆವಾಗ ರಾಜದಂತ ಭಾಳ ಮೆಚ್ಚುಗೆ ಪಡೆದ ಆಕೆನ ಕರಿತಾನೆ ತನ್ನ ಹತ್ರ, ನೀನು ಬಾ ಅಂಥೇಳಿ ಕರಿತಾನೋ. ಆಕೆ ಹೋಗ್ತಾಳು, ತನ್ನ ಕೆಲಸ ನೃತ್ಯವನ್ನು ಮುಗಿಸಿಕೊಂಡು ರಾಜನ ಹತ್ರ ಹೋಗ್ತಾಳು. ಆವಾಗ ನೀನು ಭಾಳ ಚಂದ ಮಾಡಿದಮ್ಮ, ಏನು ನನಗೆ ಭಾಳ ಸಂತೋಷ ಆಯಿತು, ಇದನ್ನೆಲ್ಲ ಎಲ್ಲಿ ಕಲಿತಿ ನೀನು, ಹೆಂಗೆ ಮಾಡ್ತೀಯ ನೀನು, ಏನು ನಿನ್ನ ಸಮಾಚಾರ ಅಂಥೇಳಿ ಒಂದು ಪ್ರೀತಿಯಿಂದ ಉತ್ಸುಕತೆಯಿಂದ ಕೇಳ್ತಾನು. ಅದಕ್ಕೆ ಮತ್ತೆ ತನ್ನ ಕೊರಳಲ್ಲಿ ಒಂದು ಮುತ್ತಿನ ಹಾರವನ್ನು ಆಕೆ ಕೊಳ್ಳಾಗ ಅಥವಾ ಆಕೆ ಕೈಯಾಗ ಕೊಟ್ಟುಬಿಡ್ತಾನೆ. ಇದನ್ನು ಬಹುಮಾನವಾಗಿ ತಗೋ ನೀನು, ಇದರಿಂದ ನೀನು ಶಾಂತವಾಗಿ ಸರಿಯಾಗಿರು ಅಂತೇಳಿ ಕೆಲಸ ಭಾಳ ಖುಷಿಯಿಂದ ಕೊಡ್ತಾನು. ನೋಡು ರಾಜ, ನಾನು ಏನು ಹೇಳಿ, ಇದನ್ನೆಲ್ಲ ಹೆಂಗೆ ಕಲ್ತು ನೀನು ಹೇಗೆ ಮಾಡ್ತೀಯ ಅಂತ ಕೇಳ್ತಾನವ. ಅದಕ್ಕೆ ಕವಿಯಲ್ಲೇ ಈ ಮಸ್ತಕದಲ್ಲಿರ್ತದ ಕವಿತೆಗಳನ್ನು ಬರಿತಾನು. ಆಮೇಲೆ ಗಾಯಕನಲ್ಲಿ ಕಂಠದಲ್ಲಿರ್ತದ ಒಂದು, ಆ ಕಂಠವನ್ನೇ ಪ್ರಯೋಗ ಮಾಡಿಕೊಂಡು ಒಳ್ಳೊಳ್ಳೆ ಹಾಡುಗಳನ್ನು ಹೇಳ್ತಾನು. ಮತ್ತೊಬ್ಬರು ಈ ಕೀರ್ತನಕಾರನಲ್ಲಿ ತಲೆಯಲ್ಲಿ ಬುದ್ಧಿಯಲ್ಲಿ ಇರ್ತದೆ, ಆ ವಿಚಾರಗಳನ್ನು ಎತ್ತಿ ಎತ್ತಿ ಮಾತಾಡ್ತಾ ಅವನ ತನ್ನ ವಿಚಾರವನ್ನು ಎತ್ತಿ ಹೇಳ್ತಾನು. ಆದರೆ ನನ್ನಲ್ಲಿ ಅನ್ನೋದು, ನನ್ನ ಮೈತುಂಬ ರಕ್ತದಲ್ಲಿ ಸದಾ ಈ ಕಲೆ ಅನ್ನೋದು ಹರಿದಾಡ್ತಾ ಇರ್ತದೆ. ಏನು ಉಗುರಿನಿಂದ ನೆತ್ತಿಯವರೆಗೆ ಈ ಕಲೆ ಅನ್ನೋದು ಹರಿದಾಡ್ತಾ, ಅದೊಂದೇ ನನಗೆ ಗೊತ್ತು ಅಂಥೇಳಿ ಮೈತುಂಬ. ಅದಕ್ಕೆ ನಾನು ಇಂತಿಂಥ ಹಾವಭಾವಗಳನ್ನು ಮಾಡ್ತೇನೆ. ಸದಾ ನನ್ನಲ್ಲಿ ಅದು ಉತ್ಪತ್ತಿ ಆಗ್ತಿರ್ತದೆ. ಆಯಾ ಪ್ರಸಂಗ ನೋಡಿ, ಆಯಾ ಪ್ರೇಕ್ಷಕರನ್ನು ನೋಡಿ ನಾನು ಕಲಿತಂಥ ವಿದ್ಯೆ ತನ್ನಷ್ಟಕ್ಕೆ ತಾನೇ ಹೊರಬೀಳ್ತದೆ. ಈ ರೀತಿಯಾಗಿದೆ ನೋಡು, ನನ್ನ ಸರ್ವಾಂಗಗಳಲ್ಲಿಯೂ ಆ ಒಂದು ಕಲೆ ಅನ್ನುವಂಥದ್ದು ಹರಿದಾಡ್ತಾ ಇರ್ತದೆ ಅಂತ ಹೇಳ್ತಾಳೆ ಆಕಿ. ಅದರಂತೆ ಈಗ ದೃಷ್ಟಾಂತಕ್ಕೆ ಬರ್ಬೇಕಲ್ರಿ. ಅದಕ್ಕೆ ಆ ದೃಷ್ಟಾಂತದಂತೆ ಅವಳು ಹೇಗೆ ಹೆಂಗೆ ಜನರ ಮನಸ್ಸನ್ನು ಸೂರಿಗೊಂಡಳೋ ಹಂಗೆ ಪರಮಾತ್ಮನ ಮನಸ್ಸನ್ನು ನಾವು ಒಲಿಸ್ಕೋಬೇಕಲ್ಲ. ಅದಕ್ಕೆ ಎಂತ ಒಲಿಯೋಣ ಅಂತ ಬರ್ತದಲ್ಲ, ಆ ರೀತಿಯಾಗಿ ಆ ಪರಮಾತ್ಮನ ಒಲಿಸ್ಕೋಬೇಕತ್ತಿದ್ರೆ ನಾವು ಎಲ್ಲ ರೀತಿಯಿಂದಲೂ, ಸರ್ವಾಂಗಗಳಿಂದಲೂ, ಕೈಯಿಂದ, ಕಾಲಿನಿಂದ, ಮುಖದಿಂದ, ಕಣ್ಣು ಸನ್ನೆಯಿಂದ, ಕುಣಿತದಿಂದ, ಹೀಗೆ ನಾವು ಎಲ್ಲ ರೀತಿಯಿಂದನೂ ಆ ಪರಮಾತ್ಮನ ಒಲಿಮೆ ಮಾಡಬೇಕಂತಂದರೆ ಅದಕ್ಕೆ ಸೇವಾದಿಗಳನ್ನು ಮಾಡಬೇಕು, ಗುರುನಾಥನ ಸೇವೆಯನ್ನು ಮಾಡಬೇಕು, ಅವನ ಪೂಜೆ ಮಾಡಬೇಕು, ಅವನ ಧ್ಯಾನ ಮಾಡಬೇಕು, ಅವನ ಗುಣಗಾನಗಳನ್ನು ಹೊಗಳಬೇಕು, ಅವನ ಮುಂದೆ ನಾಟ್ಯ ಸೇವೆಯನ್ನು ಮಾಡಬೇಕು ಅಂಥೇಳಿ ಹೇಳ್ತಾರಲ್ಲ. ಆ ರೀತಿಯಾಗಿ ಭಗವಂತನ ಒಲಿಸ್ಕೋಬೇಕಿದ್ರೆ ಎಲ್ಲ ಅಂಗಗಳಿಂದಲೂ, ಸರ್ವಾಂಗಗಳಲ್ಲೂ ನೀನು ಭಕ್ತಿಯನ್ನು ಮಾಡು ಆ ಗುರುನಾಥನಲ್ಲಿ ಅಂಥೇಳಿ ಆ ಒಂದು ದೃಷ್ಟಾಂತದಂತೆ ನೀವುಗಳು ಅದೇ ಕೆಲಸವನ್ನು ಮಾಡ್ತಾಯಿದ್ದೀವಿ. ಶಾಸ್ತ್ರಕ್ಕೆ ಬರ್ತೀವಿ, ಶ್ರವಣ ಮಾಡ್ತೀವಿ, ಅನೇಕ ಗುರು ಸೇವಾದಿಗಳನ್ನು ಮಾಡ್ತೀವಿ. ಇದೇ ರೀತಿಯಾಗಿ ಕೇಳ್ತಾ ತಿಳಿತಾ ನಾವು ನಮ್ಮ ಜೀವನದಲ್ಲಿ ಅದನ್ನೆಲ್ಲವನ್ನು ಹೇಳಿದ್ದನ್ನು ತಿಳ್ಕೊಂಡು ಅಳವಡಿಸಿಕೊಂಡು ನಮ್ಮ ಜೀವನವನ್ನು ನೀವು ಸಾರ್ಥಕ ಮಾಡಿಕೊಳ್ಳೋಣ ಅಂಥೇಳಿ ನನ್ನ 2 ಮಾತುಗಳನ್ನು ಗುರುಪಾದಕ್ಕೆ ಅರ್ಪಿಸುತ್ತೇನೆ.